ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ, ನೀನೇ ನಿನ್ನನ್ನು ಬಲ್ಲಿ ಅನ್ನುವುದಾಗಿ ಹೇಳಿದ ತತ್ವವನ್ನು ಪ್ರಾಜ್ಞೆ ಎಂಬ ಶಬ್ದದಿಂದ ದೇವರು ತನ್ನುವ ಅರ್ಥವನ್ನು ಅತ್ಯಂತ ಸೊಗಸಾಗಿ ಹೇಳಿದ್ದಾರೆ. ಅವರಿಗೆ ಅನೇಕ ಸಾಷ್ಟಾಂಗ ನಮಸ್ಕಾರಗಳನ್ನು ಕೃತಜ್ಞತಾಪೂರ್ವಕವಾಗಿ ಸಮರ್ಪಿಸ್ತಾ, ಇನ್ನು ಪರಮಪೂಜ್ಯರಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಕೇಳಿಕೊಳ್ತೇವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ನಮಸ್ಕಾರವನ್ನು ಮುಖ್ಯವಾಗಿ ಅಂತರ್ಯಾಮಿಯಾದ ಭಗವಂತನಿಗೇನೆ ಮಾಡೋದು ಅಂತ ಮೊದಲನೆಯ ದಿನವೇ ನಾವು ಚಿಂತನೆ ಮಾಡಿದ್ದೇವೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹಮಾನಿನೇ. ಭಗವಂತನಿಗೆ ಪ್ರಧಾನವಾಗಿ ಸರ್ವಾಂತರ್ಯಾಮಿಯಾಗಿದ್ದಾನೆ ಎಂಬುದಾಗಿ ತಿಳಿದು ಯಾರಿಗೇ ನಮಸ್ಕಾರವನ್ನು ಮಾಡುವಾಗಲೂ ಅವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಬೇಕು. ಮಾಡುವಾಗ ನಮ್ಮ ಮನಸ್ಸು ಭಗವಂತನ ಪಾದಗಳಿಗೆ ಎರಗಬೇಕು. ಕೇವಲ ದೈಹಿಕವಾಗಿ ಕೈ ಜೋಡಿಸುವುದು, ತಲೆ ಬಾಗೋದು ಅಥವಾ ಸಾಷ್ಟಾಂಗ ಪ್ರಣಾಮ, ಶರೀರಪಾತ, ದಂಡವದ್ ದೇಹಪಾತ. ಒಂದು ದಂಡವನ್ನು ಕೆಳಗೆ ಬೀಳಿಸಿದರೆ ಹೇಗೆ ಸಂಪೂರ್ಣವಾಗಿ ದಂಡ ನೆಲಕ್ಕೆ ಉರುಳುತ್ತೋ ಹಾಗೆ ಸಮಗ್ರವಾದ ಶರೀರವೇ ನಿನ್ನ ಅಧೀನ, ತಾವು ನಿನ್ನದೋ, ಜೀವನ ನಿನ್ನದೋ. ಒಂದು ಮನೆ ಒಬ್ಬರಿಗೆ ಒಪ್ಪಿಸುವಾಗ, ಒಂದು ಅಧಿಕಾರ ಒಪ್ಪಿಸುವಾಗ ಬೀಗದ ಕೈ ಹೀಗೆ ಮುಂದೆ ಎಸಿತಾರೆ. ಸಂಪೂರ್ಣ ಈ ಮನೆಯನ್ನು ನಿನಗೆ ಒಪ್ಪಿಸಿದ್ದೇವೆ, ಇವತ್ತಿನಿಂದ ಇದು ನಿನ್ನದಾಯಿತು, ನನ್ನ ಅಧಿಕಾರ ಇದರ ಮೇಲೇನಿಲ್ಲ ಅಂತ ಹೀಗೆ ಬೀಗದ ಕೈ ತೆಗೆದುಕೊಂಡು ಮುಂದೆ ಹಾಕ್ತಾರೆ, ಎಸೆಯೋದು. ಯಾಕಂದರೆ ಮನೆ ಎತ್ತಿ ಮುಂದೆ ಹಾಕ್ಲಿಕ್ಕೆ ಬರೋದಿಲ್ಲ. ಮುಂದೆ ಹಾಕಿದರೆ ಮನೇನೂ ಎತ್ತಿ ಮುಂದೆ ಒಡೆದು ಹಾಕಿದರೆ ಅಂಥ ಮನೆ ಯಾರು ತೊಗೊಳ್ಳೋದು ಇಲ್ಲ. ಅದು ಮನೆ ಅನ್ನೋದಿಲ್ಲ, ಅದಕ್ಕೆ ಡಬ್ಬಿರೀಸ್ ಅಂತಾರೆ. ಹೀಗಾಗಿ ಮನೆ ಇರುತ್ತೆ, ಮನೆಯ ಬೀಗವನ್ನು ಮುಂದೆ ಎಸೆಯೋದು. ಈ ಶರೀರ ಹಾಗಲ್ಲ. ಇದನ್ನು ಭಾರೀ ಅದ್ಭುತವಾಗಿ ದೇವರು ನಿರ್ಮಾಣ ಮಾಡಿಕೊಟ್ಟಿದ್ದಾನೆ. ನಿಜವಾಗಿ ಇದೇ ನಮ್ಮ ಮನೆ. ನನ್ನ ಶರೀರದ ಮನೆ ನಾವಿರುವ ಮನೆ.
ಆದರೆ ಈ ಶರೀರ ನನ್ನ ಆತ್ಮದ ಮನೆ. ಈ ಶರೀರವೇ ಒಂದು ಮನೆ. ಈ ಶರೀರವೇ ಒಂದು ಮನೆಯಾಗಿದ್ದರೂ ಈ ಮನೆಯ ಬೀಗವನ್ನು ದೇವರ ಮುಂದೆ ಎಸೆಯೋ ಕಾರಣ ಇಲ್ಲ. ಈ ಶರೀರವನ್ನೇ ದೇವರ ಮುಂದೆ ಎಸೆಯಬಹುದು. ಈ ಮನೆಯನ್ನೇ ದೇವರಿಗೆ ನಾವು ಒಪ್ಪಿಸ್ಬೋದು. ಆ ರೀತಿ ಪರಮಾತ್ಮ ನಮಗೆ ಈ ಶರೀರಕ್ಕೆ ಅನುಕೂಲತೆಯನ್ನು ಕೊಟ್ಟಿದ್ದಾನೆ. ಈ ಮನೆಯನ್ನು ತಗೊಂಡು ನಾವು ಎಲ್ಲಾದರೂ ಓಡಾಡ್ಬೋದು. ಇದು ರಥ ಅಂತ. ಇದು ಶರೀರ, ಇದು ಮನೆಯಾಗಿದ್ದರೂ ಕೂಡ ಇದೊಂದು ರಥ ಇದ್ದ ಹಾಗೆ ಉಪನಿಷತ್ತು ಹೇಳುತ್ತದೆ. ಹೀಗಾಗಿ ಈ ಶರೀರವನ್ನು ರಥದಂತೆ ಎಲ್ಲಿಯಾದರೂ ನಾವು ತೆಗೆದುಕೊಂಡು ಓಡಾಡಬಹುದು. ಅಂತಹ ಅದ್ಭುತವಾದ ಶರೀರವನ್ನು ಸೃಷ್ಟಿ ಮಾಡಿಕೊಟ್ಟದ್ದು ದೇವರು. ಈ ಶರೀರ ಪೂರ್ಣವಾಗಿ ದೇವರ ಅಧೀನ. ಅದನ್ನು ಸ್ಮರಿಸುವುದಕ್ಕಾಗಿ ಈ ಶರೀರವನ್ನು ದೇವರ ಮುಂದೆ ಎಸೆದು ಬಿಡೋದು, ಅರ್ಥಾತ್ ಈ ಶರೀರವನ್ನು ದೇವರಿಗೆ ಮನಸ್ಸಿನಿಂದ ಅರ್ಪಣೆ ಮಾಡೋದು. ಆದರೆ ಶರೀರ ಮಾತ್ರ ದೇವರ ಮುಂದೆ ಮಲಗಿದರೆ ಅದು ಮಲಗಿದ ಹಾಗೆ. ನಿದ್ರೆ ಮಾಡುವಾಗಲೂ ಮನುಷ್ಯ ಭೂಮಿಯ ಮೇಲೆ ತನ್ನ ಶರೀರವನ್ನು ಮಲಗಿಸ್ತಾನೆ, ನಮಸ್ಕಾರ ಮಾಡುವಾಗಲೂ ಮಲಗಿಸ್ತಾನೆ. ವ್ಯತ್ಯಾಸ ಏನು? ನಮಸ್ಕಾರ ಮಾಡುವಾಗ ಮಾನಸ ಭಾವನೆ ಇದು ಬಹಳ ಮಹತ್ವದ್ದು. ಈ ಶರೀರ ನಿನ್ನ ಅಧೀನ, ನೀನು ಸೃಷ್ಟಿ ಮಾಡಿದ್ದು, ನೀನು ಇದರ ಅಂತರ್ಯಾಮಿ, ಇಲ್ಲಿ ನಾನು ಮಾಡುವ ಎಲ್ಲ ಕಾರ್ಯಗಳನ್ನು ನೀನು ಒಳಗೆ ನಿಂತು ಮಾಡಿಸ್ತೀಯಾ ಅನ್ನುವ ಅನುಸಂಧಾನವನ್ನು ನಾವು ಮಾಡಿ ನಮ್ಮ ಮನಸ್ಸನ್ನು ದೇವರಲ್ಲಿ ತೊಡಗಿಸಿದರೆ ಅದು ನಿಜವಾದ ನಮಸ್ಕಾರ. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮ ಅಷ್ಟಾಂಗೈರಿತಃ ಅಂತ. ಹೀಗೆ ನಮ್ಮ ಎದೆ ನೆಲಕ್ಕೆ ಹತ್ತಬೇಕು, ತಲೆ ನೆಲಕ್ಕೆ ಹತ್ತಬೇಕು. ಕಣ್ಣಿನಿಂದ ಪರಮಾತ್ಮನ ಆ ರೂಪವನ್ನು ನೋಡಿ ಆಮೇಲೆ ತಲೆ ಬಾಗಬೇಕು. ಮನಸ್ಸಿನಿಂದ ದೇವರ ಚಿಂತನವನ್ನು ಮಾಡ್ತಾ ಇರಬೇಕು. ಮಾತಿನಿಂದ ವಾಗೀಂದ್ರಿಯದಿಂದ ಭಗವಂತನ ಸ್ತೋತ್ರಗಳನ್ನು ಹೇಳ್ತಾ ಇರಬೇಕು. ವಚಾಂಸಿ ವೈಕುಂಠ ಗುಣಾನುವರ್ಣನೆ, ವಾಣಿ ಗುಣಾನುಕರ್ಣೆ. ನಾಲ್ಕೂಬರ ಮಣಿಗ್ರೀವರು ಮಾಡುವ ಪ್ರಾರ್ಥನೆ ವಾಣಿ ಗುಣಾನುಕಥನೆ. ಏನದ ಅಹಂಕಾರ? ಶ್ರೀಮಂತರ ಮಕ್ಕಳು, ಕುಬೇರನ ಮಕ್ಕಳು, ಇನ್ನೇನು ಶ್ರೀಮಂತಿಕೆ ಬೇಕು? ಆ ಅಹಂಕಾರದಿಂದ ನಾರದರಂತಹ ಜ್ಞಾನಿಗಳಿಗೆ ತಿರಸ್ಕಾರ ಮಾಡಿ ಈ ರೀತಿ ಗಿಡಗಳಾಗಿ ಹುಟ್ಟುವಂತಹ ಒಂದು ದೌರ್ಭಾಗ್ಯ ಬಂತು. ಆದರೆ ದೊಡ್ಡ ಸೌಭಾಗ್ಯ, ನಿನ್ನ ಸ್ಪರ್ಶ ಆಯಿತು, ನಿನ್ನಿಂದ ಉದ್ಧಾರ ಆಯಿತು. ಇನ್ನೆಂದಿಗೂ ಈ ಅಹಂಕಾರ ನನ್ನ ಹತ್ರ ಸುಳಿಯಬಾರದು ಅಂದರೆ ಏನಾಗಬೇಕು? ಈ ಅಹಂಕಾರ, ಈ ಉನ್ಮಾದ, ಈ ಮಹಾತ್ಮರ ತಿರಸ್ಕಾರ, ಆತ್ಮ ಪುರಸ್ಕಾರ ಇದಾಗಬಾರದು ಅಂದರೆ ವಾಣಿ ಗುಣಾನುಕಥನೆ. ಯಾವಾಗಲೂ ನನ್ನ ವಾಗಿಂದ್ರಿಯ ವಾಣಿ ಇದು ನಿನ್ನ ಗುಣಗಳನ್ನು ವರ್ಣನೆ ಮಾಡ್ತಾ ಇರಬೇಕು. ದೇವರ ಗುಣಗಳನ್ನು ವರ್ಣನೆ ಮಾಡಿದಷ್ಟು ಇನ್ನೊಬ್ಬರಿಗೆ ಅಷ್ಟೇ ಕೇಳೋದಿಲ್ಲಲ್ಲ. ಗುಣಾನುಕಥನ ಮಾಡುವಾಗ ಮತ್ತೊಬ್ಬರಿಗೆ ಕೇಳಿಸುವಂತೆ ಆ ಶಬ್ದ ನಮ್ಮ ಕಿವಿಗೂ ಬೀಳುತ್ತದಲ್ಲ. ಮನಸ್ಸಿನಲ್ಲಿ ಅರ್ಥಾನುಸಂಧಾನ ಬಂದೇ ಶಬ್ದ ಹೊರಗೆ ಬರ್ತದೆ. ಶಬ್ದ ಬಂದ ಮೇಲೂ ಶಬ್ದ ಕಿವಿ ಮೇಲೆ ಬೀಳುತ್ತದೆ. ನಮಗೂ ದೇವರೆಲ್ಲಿ, ನಾನೆಲ್ಲಿ? ಅನಂತ ಗುಣಪೂರ್ಣನಾದಂತಹ ನಿರ್ದೋಷನಾದ ಜಗಜ್ಜನ್ಮಾದಿ ಕಾರಣನಾದ ಸರ್ವೋತ್ತಮನಾದ ಭಗವಂತನ ಎದುರಿನಲ್ಲಿ ನಾನು ಎಷ್ಟು ಅಲ್ಪತಮ ಅಂತ ಅಹಂಕಾರ ಹೋಗುವುದಕ್ಕೆ ಕಾರಣ ಆಗ್ತದೆ. ಮತ್ತೆ ಇಂತಹ ಅಹಂಕಾರದಿಂದ ಪಾಪಗಳನ್ನು ಮಾಡದೇ ಇರಲಿಕ್ಕೆ ಸಾಧ್ಯ ಅನ್ನುವ ದೃಷ್ಟಿಯಲ್ಲಿ ಯಾವಾಗಲೂ ನನ್ನ ಮಾತುಗಳು ನಿನ್ನ ಗುಣಗಳನ್ನು ವರ್ಣನೆ ಮಾಡಲಿ ಅಂತ ಆ ನಾಲ್ಕೂವರ ಮಣಿಗ್ರೀವರು ಪ್ರಾರ್ಥನೆ ಮಾಡಿದ್ದನ್ನು ಕೇಳುತ್ತೇವೆ. ಆ ದೃಷ್ಟಿಯಲ್ಲಿ ವಚಸ, ಮಾತು ಆ ಭಗವಂತನನ್ನು ವರ್ಣನೆ ಮಾಡ್ತಾ ಇರಬೇಕು. ಪಾದಗಳು ನೆಲಕ್ಕೆ ಸ್ಪರ್ಶವಾಗಿರಬೇಕು. ಕೈಗಳು ಹಾಗೂ ನಮ್ಮ ಮೊಳಕಾಲು ಎಲ್ಲವೂ ಕೂಡ ನೆಲಕ್ಕೆ ಸ್ಪರ್ಶ ಆಗಬೇಕು. ಪ್ರಧಾನವಾದದ್ದು ಮನಸ್ಸೇ. ಮನಸ್ಸಿನಿಂದ ಆ ಭಗವಂತನ ಗುಣಗಳ ಚಿಂತನೆ ಮಾಡ್ತಾ ಇರಬೇಕು. ನಾನು ನಿನ್ನ ಅಧೀನ ಅನ್ನುವ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಆಗ ಅದು ನಮಸ್ಕಾರವಾಗ್ತದೆ. ಸಾಷ್ಟಾಂಗ ನಮಸ್ಕಾರ ಅಂತಾರೆ. ಅಷ್ಟಾಂಗಗಳಿಂದ ಸಹಿತವಾದ ನಮಸ್ಕಾರ ಇದೆ ಸಾಷ್ಟಾಂಗ ನಮಸ್ಕಾರ. ಈ ತರಹದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಈ ಸಾಷ್ಟಾಂಗ ನಮಸ್ಕಾರ
ಮಾಡುವಂತಹ ಪ್ರಸಂಗದೊಳಗೂ ಕೂಡ ಮೊದಲು ತಲೆ ಬಾಗಬೇಕು, ಆಮೇಲೆ ದೇಹವನ್ನು ದಂಡದಂತೆ ಪಾತನ ಮಾಡಬೇಕು. ಎದುರಿಗೆ ದೇವರ ಉತ್ಸವ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ತಿರುಪತಿಯಲ್ಲಿದ್ದೀರಿ, ಗರುಡೋತ್ಸವ, ಗರುಡ ವಾಹನ, ವೆಂಕಟೇಶ ದೇವರು ಬರ್ತಾ ಇದ್ದಾರೆ. ಹೀಗೆ ಎದೆ ಶಟಿಸಿ ನಡೆಯೋದು, ಇದ್ದಕ್ಕಿದ್ದಾಗೆ ದಪ್ಪಂತ ದೇವರ ಮುಂದೆ ಬೀಳೋದು, ಅದಲ್ಲ ಕ್ರಮ. ದೇವರು ಕಂಡಾಗ ಮೊದಲು ತಲೆ ಬಾಗಬೇಕು, ತಲೆ ಮೊದಲು ಬಾಗಬೇಕು, ವಿನಯ ತೋರಿಸ್ಬೇಕು. ಆಮೇಲೆ ಕ್ರಮವಾಗಿ ಆ ಸಾಷ್ಟಾಂಗ ನಮಸ್ಕಾರ ಮಾಡುವುದಕ್ಕೆ ಒಂದು ಕ್ರಮ ಇದೆ. ಆ ಕ್ರಮದ ಪ್ರಕಾರ ಒಂದೊಂದೇ ಅಂಗಗಳನ್ನು ನೆಲಕ್ಕೆ ಊರ್ತಾ ಸಾಷ್ಟಾಂಗ ಪ್ರಣಾಮ ಮಾಡಬೇಕು. ಆಗ ನೆಲಕ್ಕೆ ತಲೆ ಹಚ್ಚೋದಿದೆಯಲ್ಲ, ಅದೊಂದು ಬೇರೆ, ಅದು ಸಾಷ್ಟಾಂಗ ಅನ್ನುವುದರೊಳಗೆ ಸೇರುವ ತಲೆ ನೆಲಕ್ಕೆ ಹಚ್ಚೋದೊಂದು ಬೇರೆ. ಇದಲ್ಲದೆ ದೇವರು ಕಂಡಾಗ, ಗುರುಗಳು ಕಂಡಾಗ, ದೊಡ್ಡವರು ಕಂಡಾಗ, ಜ್ಞಾನಿಗಳು ಕಂಡಾಗ ಮೊದಲು ತಲೆ ಬಾಗಬೇಕು, ಅದೊಂದು ಬೇರೆ. ಇದು ಬೇರೆ, ಅದು ಬೇರೆ. ಅದಕ್ಕಾಗಿಯೇ ನಮ್ಮ ಪದ್ಧತಿಯಲ್ಲಿ ಶಿರಸ ಸಾಷ್ಟಾಂಗ ನಮಸ್ಕಾರ ಅಂತ. ತಲೆ ಬಾಗುವುದೊಂದು ಬೇರೆ, ಸಾಷ್ಟಾಂಗ ನಮಸ್ಕಾರ ಬೇರೆ. ಅಷ್ಟಾಂಗದಲ್ಲಿ ಶಿರಸ್ಸು ಸೇರಿದೆಯಲ್ಲ, ಮತ್ತ್ಯಾಕೆ ಶಿರಸ ಅನ್ನೋದು, ಇದೇನೋ ಒಂದು ತಪ್ಪು ಪದ್ಧತಿ ಅಂತನ್ನುವ ಕಲ್ಪನೆ ಕೆಲವರಲ್ಲಿದೆ. ಹಾಗೇನಲ್ಲ, ಶಿರಸ ಸಾಷ್ಟಾಂಗ ನಮಸ್ಕಾರ, ತಲೆ ಬಾಗಿ ಆಮೇಲೆ ತಲೆ ನೆಲಕ್ಕೆ ಹಚ್ಚಿ ನಮಸ್ಕಾರವನ್ನು ಮಾಡಬೇಕು. ಈ ರೀತಿ ನಮಸ್ಕಾರವನ್ನು ಮಾಡುವಾಗ ಆ ಮನಸ್ಸಿನಲ್ಲಿ ಆ ಭಗವಂತನ ಗುಣಗಳ ಅನುಸಂಧಾನ ಇರಬೇಕು. ಮನಸ್ಸು ದೇವರ ಪಾದಕ್ಕೆ ಬೀಳಬೇಕು. ಮೇಲಿನಿಂದ ಹೀಗೆ ಕೆಳಗೆ ಬಿದ್ದರೆ ಹೇಗಿರ್ತದೆ ಹೇಳಿ? ತಲೆಯ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಮನುಷ್ಯ ಹೀಗೆ ಡೈ ಹೊಡಿತಾನೆ, ಹೌದಲ್ಲ? ಅದೇ ಪಾಂಡಿತ್ಯ ಈಸಾಡುವಾಗ. ಹಾಗೆ ನಮ್ಮ ಮನಸ್ಸು ದೇವರ ಪಾದಕ್ಕೆ ಬೀಳಬೇಕು. ಮನಸ್ಸು ಹೀಗೆ ಬಿದ್ದರೆ ಏನಾಗ್ತದೆ? ಉಲ್ಟಾ ಬಿದ್ದರೆ ಅದೇ ನಮಸ್ಸು ನಮಸ್ಕಾರ, ಮನಸ್ ನಮಸ್. ಅದು ಹೀಗೆ ದೇವರ ಪಾದಕ್ಕೆ ಬೀಳಬೇಕು. ಆ ರೀತಿ ಆ ಭಗವಂತನ ಪಾದದೊಳಗೆ ಮುಳುಗಬೇಕದು. ಅದಕ್ಕೋಸ್ಕರವಾಗಿ ನಮಸ್ಕಾರದೊಳಗೆ ಮನಸ್ಸಿಗೆ ಬಹಳ ಪ್ರಾಧಾನ್ಯ. ಈ ದೃಷ್ಟಿಯಲ್ಲಿ ನಮಸ್ಕಾರವನ್ನು ಮಾಡಬೇಕಾದದ್ದು ಉಂಟು. ಆ ಭಗವಂತನ ಅಧಿಷ್ಠಾನಗಳಲ್ಲಿ ಪರಮಾತ್ಮನಿಗೆ ನಮಸ್ಕಾರ ಮಾಡುವಾಗಲೂ ಕೂಡ ಯಾರೆಲ್ಲರಿಗೆ ನಮಸ್ಕಾರ ಮಾಡಬೇಕು ಅನ್ನುವುದನ್ನು ಇಂದ್ರ ಮಾತಲಿ ಇವರ ಸಂವಾದದಲ್ಲಿ ನಿನ್ನೆ ದಿವಸ ಸ್ವಲ್ಪ ನೀವು ಕೇಳಿದ್ದೀರಿ. ಮುಂದೆ ಬರೆದು ಇಂದ್ರದೇವರು ಹೇಳುತ್ತಾರೆ, ಪೂರ್ವ ಕಥಾನುವಾದವನ್ನು ಮಾಡೋದಿಲ್ಲ. ಯಾಕೆಂದರೆ ನೀವೆಲ್ಲ ಶ್ರೋತೃವರ್ಗದವರು ಬಹಳ ವಿಶೇಷವಾಗಿ ಪ್ರಬುದ್ಧರು, ಎಲ್ಲವನ್ನ ಮನಸ್ಸಿನಲ್ಲಿ ನೆನಪಿನಲ್ಲಿ ಇಟ್ಟುಕೊಂಡು ನೀವೇ ಪೂರ್ವಕಥಾನುವಾದ ಮಾಡುವಷ್ಟು ಸಮರ್ಥರಾದದ್ದರಿಂದ ಧನಂ ವಿದ್ಯಾಸ್ತಥೈಶ್ವರ್ಯಂ ಯೇಷಾಂ ನ ಚಲಯೇನ್ ಮತಿಂ ಚಲಿತಾಂ ಯೇ ನಿಗೃಹಂತಿ ತಾನ್ ನಿತ್ಯಂ ಪೂಜಯಾಮ್ಯಹಂ. ಅಂದರೆ ಇಂದ್ರದೇವರು ಇಂಥವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳುವ ಮೂಲಕ ನಾವೆಲ್ಲ ಹೇಗಿರಬೇಕು, ಒಬ್ಬರು ನಮಗೆ ಗೌರವ ಆದರ ಕೊಡಬೇಕು ಅಂತಾದರೆ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಈ ಭಾಷೆಯಲ್ಲೇ ಕಲಿಸ್ತಾ ಇದ್ದಾರೆ. ನಿಮಗೊಂದು ನಮಸ್ಕಾರ ಮಾಡಿಸಿಕೊಳ್ಳುವ ಅರ್ಹತೆ, ಯೋಗ್ಯತೆ ಬೇಕಾದರೆ ನೀವು ಹೇಗೆ ಬಾಳಬೇಕು ಜೀವನದಲ್ಲಿ ಅಂತ ಉಪದೇಶ ಮಾಡ್ತಾರೆ, ಅಷ್ಟೇ, ಬೇರೆ ಏನಲ್ಲ. ಧನಂ ವಿದ್ಯಾ ತಥಾ ಐಶ್ವರ್ಯಂ, ಬೇಕಾದಷ್ಟು ಸಂಪತ್ತು ಮನೆಯಲ್ಲಿರ್ತದೆ. ಇಷ್ಟು ಸಂಪತ್ತಿದೆ ಅಂತ ಅನಿಸೋದೇ ಇಲ್ಲ, ಅಷ್ಟು ಸಿಂಪಲ್ ಆಗಿರ್ತಾರೆ. ಅವ್ರಿಗೇನು ಅಹಂಕಾರನೇ ಇರೋದಿಲ್ಲ. ಯಾತರವನಾನಯ್ಯ ಇಂದಿರೇಶ ಹೋತಾಹ್ವಯನೆ, ನಿನ್ನಾಧೀನ ಈ ಜಗವೆಲ್ಲ, ಯಾತರವನಾನಯ್ಯ ಅನ್ನುವ ಭಾವನೆಯೊಳಗೆ ಅವರಿರ್ತಾರೆ. ಏನೋ ದೇವರು ಕೊಟ್ಟಿದ್ದಾನೆ ಸಂಪತ್ತು, ಸದ್ವಿನಿಯೋಗ ಮಾಡೋಣ ಅಷ್ಟೇ. ನಾನು ಶ್ರೀಮಂತ ಅಂತನ್ನುವುದಕ್ಕೆ ಕಣ್ಣು ತಲೆಗೆ ಏರಿರೋದಿಲ್ಲ. ಅಂತಹ ವ್ಯಕ್ತಿಗಳಿಗೆ ನಾನು ಬಾಗುತ್ತೇನೆ ಅಂತಾರೆ. ಯಾವ ಗುಣಗಳಿಗೆ ಎಷ್ಟು ಮಹತ್ವವನ್ನು ಮಹಾಭಾರತ ಕೊಡ್ತಾ ಇದೆ ಎನ್ನುವುದನ್ನು ಗಮನಿಸಿ. ಧನಂ ವಿದ್ಯಾ, ಒಂದು ವಿದ್ಯೆ ಇದ್ದರೇ ಮನುಷ್ಯನಿಗೆ ಅಹಂಕಾರ ಬರುತ್ತದೆ. ಕೆಲವರಿಗೆ ಬಹಳಷ್ಟು ವಿದ್ಯೆಗಳಿರ್ತದೆ ದೇವರ ಅನುಗ್ರಹದಿಂದ. ಆದರೆ ಆ ವಿದ್ಯೆ ಇದ್ದದ್ದಕ್ಕೆ ಅಹಂಕಾರ ಇತ್ತು ಅಂತಾದರೆ ಮಾತ್ರ ಆ ವಿದ್ಯೆ ಇದ್ದವರಿಗೆ ನಾನು ತಲೆ ಬಾಗೋದಿಲ್ಲ ಅಂತಾರೆ. ಎಷ್ಟೇ ವಿದ್ಯೆಗಳಿರಲಿ
ಆ ಎಲ್ಲ ವಿದ್ಯೆಗಳಿದ್ದರೂ ಅತ್ಯಂತ ವಿನಯದಿಂದ ಎಲ್ಲವೂ ದೇವರ ಅನುಗ್ರಹ ಅಂತ ತಿಳಿದವರು. ಅಂಥವರಿಗೆ ನಾವು ತಲೆಬಾಗ್ತೇವೆ ಅಂತ. ಎಂಥಂತಹ ಜ್ಞಾನಿಗಳ ಚರಿತ್ರೆಯನ್ನೆಲ್ಲ ನಾವು ಕೇಳುತ್ತೇವೆ. ಎಷ್ಟು ಜ್ಞಾನ, ಏನು ಅದ್ಭುತವಾದಂತಹ ಅವರ ವ್ಯಕ್ತಿತ್ವ, ಭಗವದ್ಭಕ್ತಿ, ಅನೇಕ ಸದ್ಗುಣಗಳು, ಇಷ್ಟೆಲ್ಲ ಇದ್ದರೂ ಕೂಡ ಅತ್ಯಂತ ವಿನಯದಿಂದ ಜೀವನವನ್ನು ಮಾಡಿದಂತಹ ಮಹನೀಯರ ಕಥೆಯನ್ನೆಲ್ಲ ನೀವು ಕೇಳಿದ್ದೀರಿ ಬೇಕಾದಷ್ಟು ಬಾರಿ. ಟೀಕಾಕೃತ್ಪಾದರ ಚರಿತ್ರೆಯನ್ನಂತೂ ಮೇಲಿಂದ ಮೇಲೆ ಕೇಳಿರ್ತೀರಿ. ಅವರ ವಿನಯ ಹೇಗೆ ಅಂತ. ಎಂತಹ ವಿದ್ಯೆ! ಯಾವ ಟೀಕಾಕೃತ್ಪಾದರ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅನೇಕ ವರ್ಷಗಳ ಅಧ್ಯಯನ ಬೇಕು, ಅನೇಕ ಮಹಾಜ್ಞಾನಿಗಳ ಟಿಪ್ಪಣಿಗಳ ಸಹಕಾರ ಬೇಕು. ಅಂತಹ ಗ್ರಂಥವನ್ನು ರಚನೆ ಮಾಡಿದ ಮಹಾನುಭಾವರು ಇವತ್ತಿಗೂ ಯಾವ ಶ್ರೀಮಠ್ ಟೀಕಾಕೃತ್ಪಾದರ ಗ್ರಂಥಗಳ ವ್ಯಾಖ್ಯಾನ, ಪಾಠ ಪ್ರವಚನ, ಅಧ್ಯಯನ ನಿರಂತರವಾಗಿ ನಡೆದಿದೆ ಎಲ್ಲ ಜ್ಞಾನಿಗಳ ಪರಂಪರೆಯಲ್ಲಿ. ಅಂತಹ ಮಹಾನುಭಾವರಾಗಿದ್ದರೂ ಕೂಡ ಅದೆಷ್ಟು ವಿನಯ! ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ. ಸುಮ್ಮನೆ ಯಾವುದೋ ಕೆಲಸಕ್ಕೆ ಬಂದಾಗ ಎಲ್ಲ ನನ್ನಲ್ಲಿದೆ ಅಂತ ಹೇಳಿಕೊಳ್ಳುವುದು ಸಾಮಾನ್ಯ ಮನುಷ್ಯನ ಪ್ರವೃತ್ತಿ. ಯಾರದೋ ಮದುವೆಗೆ ಹೋಗಿರ್ತಾನೆ. ಮದುವೆಗೆ ಹೋದಾಗ ಇವನು ತರ್ಕಶಾಸ್ತ್ರ ಪಂಡಿತನೋ, ವ್ಯಾಕರಣ, ಮೀಮಾಂಸಾದಿ ಶಾಸ್ತ್ರಗಳನ್ನು ಓದಿದವನು, ಇದೆಲ್ಲ ಏನು ಬೇಕಾಗಿಲ್ಲ. ಅಲ್ಲಿ ಮದುವೆಗೆ ಯಾವುದೋ ಒಂದು ಬಳಗ, ಸಂಬಂಧ, ಪರಿಚಯ ಇರ್ತದೆ ಅಂತ ಹೋಗಿರೋದು. ಇವರೊಂದು ಹೇರ್ ಕೊಡ್ತಾರೆ, ಅವರೇನೋ ಒಂದು ಕೊಡ್ತಾರೆ, ಕೊಡೋದು, ತೊಗೊಳ್ಳೋದು, ಬರೋದು. ಅಲ್ಲಿ ಹೋದಾಗೆಲ್ಲ ಹೇಳ್ಕೊಳ್ತಾರೆ ಕೆಲವರು, ನಾನು ಇಷ್ಟಿಷ್ಟೆಲ್ಲ ಶಾಸ್ತ್ರಗಳನ್ನು ಓದಿದ್ದೇನೆ, ಇಂತಹ ಮಹಾಪಂಡಿತ, ಇಂತಹ ಸಭೆಗಳಿಗೆಲ್ಲ ಹೋಗಿದ್ದೆ. ಅದು ಸಭಾದಲ್ಲಿ, ವಾಕ್ಯಾರ್ಥದಲ್ಲಿ ಅದೆಲ್ಲ ವಿಶೇಷಣಗಳಿಗೆ ಕೃತ್ಯ. ಈ ಮದುವೆಗೆ ಬಂದಾಗ ಅದೆಲ್ಲ ಏನು ಬೇಕು. ಆದರೆ ಹೇಳ್ಕೊಳ್ಳೋದೇ ಇರಲಿಕ್ಕೆ ಅವರಿಗೆ ಆಗೋದಿಲ್ಲ. ಯಾಕೆ ಇಷ್ಟು ತಡ ಬಂತು? ಏನೋ ಸ್ವಲ್ಪ ಸುಮ್ಮನೆ ತಡ ಆಯಿತು ಅಷ್ಟೇ. ಇಷ್ಟೊಂದು ಬಿಟ್ಟರೆ ಮುಗಿದು ಹೋಗುತ್ತೆ. ಅಷ್ಟೊಂದದ್ದೇ ತಡ. ಮೊದಲೇ ಅವರಿಗೆ ಹೊತ್ತಾಗಿರ್ತದೆ, ಅಕ್ಷತಾ ಹಾಕಬೇಕು ಅಂತ ಕಾಯ್ತಿರ್ತಾರೆ. ಏನಪ್ಪ ಇಷ್ಟು ತಡ ಮಾಡಿ ಬಂದಿರಿ ಅಂದರೆ, ಪರವಾಗಿಲ್ಲ ನಡೀರಿ, ಲಕ್ಷ್ಮೀರಿಯಸ್ಯ ಪರಿಗ್ರಹ ಕಮಲಭೂ, ಶುರು ಮಾಡೋಣ ಅಂದರೆ ಚೆನ್ನಾಗಿರ್ತದೆ. ಅದು ಬಿಟ್ಟು ಯಾಕೆ ತಡ ಮಾಡಿ ಬಂದಿರಿ ಅಂತ ಹೇಳೋದಕ್ಕೆ 1 ಗಂಟೆ ತಗೊಳ್ತಾರೆ. ಮತ್ತೆ ಇಂತಹ ಸಭೆಗೆ ಹೋಗಿದ್ದೆ, ಅಲ್ಲಿ ಈ ರೀತಿ ನನಗೆಲ್ಲ ಬಹಳ ಮರ್ಯಾದೆ ಮಾಡಿದರು, ಅವರಿಗೆಲ್ಲ ನಾನು ಸಮಾಧಾನ ಮಾಡಿ ಅವರೆಲ್ಲ ಹೇಳಿ ಬರೋದಕ್ಕೆ ಇಷ್ಟು ಹೊತ್ತಾಯಿತು ಅಂದರೆ ನನಗಿಷ್ಟು ಗೌರವ ಕೊಟ್ಟರು ಅಂತ ಹೇಳಿಕೊಳ್ಳೋದು ಮುಖ್ಯ ಇರ್ತದೆ. ಇದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಪರಿಸ್ಥಿತಿ. ಆದರೆ ಗ್ರಂಥ ರಚನೆ ಮಾಡೋದಕ್ಕೆ ಹೊರಟಿದ್ದಾರೆ. ಶ್ರೀಮದ್ ಅನುವ್ಯಾಖ್ಯಾನ ಎಂಬಂತಹ ಗ್ರಂಥ ರಾಜ ಅದು. ಅಂಥ ಗ್ರಂಥಕ್ಕೆ ವ್ಯಾಖ್ಯಾನ. ಶ್ರೀಮನ್ಯಾಯ ಸುಧಾದಂತಹ ಮೇರು ಕೃತಿ, ಅದನ್ನು ರಚನೆ ಮಾಡಲಿಕ್ಕೆ ಹೊರಟಿದ್ದಾರೆ. ನಿಜವಾಗಿ ಎಲ್ಲ ಶಾಸ್ತ್ರಗಳ ಪಾಂಡಿತ್ಯ ಪರಿಪೂರ್ಣವಾಗಿದೆ. ನಾನು ಬರೆಯುವ ಗ್ರಂಥವನ್ನು ನೀವು ಚೆನ್ನಾಗಿ ಶ್ರದ್ಧೆಯಿಂದ ಓದಿರಿ ಅಂತ ಹೇಳೋದಕ್ಕೆ ಇದು ಸರಿಯಾದ ಸಮಯ. ಆದರೆ ಅಂಥ ಸಮಯಕ್ಕೂ ಹೇಳ್ತಾರೆ ಟೀಕಾಕೃತ್ಪಾದರು, ನಮ್ಮ ಗುರುಗಳಾದ ಶ್ರೀಮದ್ ಆಚಾರ್ಯರ ಮೇಲೆ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಮೇಲೆ ನಿಮಗೆ ವಿಶ್ವಾಸ ಇದ್ದರೆ, ಅವರ ಅನುಗ್ರಹ ಪರಿಪೂರ್ಣವಾಗಿ ನನ್ನ ಮೇಲೆ ಇದೆ, ಕಾರುಣ್ಯದ ದೃಷ್ಟಿ ಇದೆ ಎನ್ನುವ ವಿಶ್ವಾಸ ಇದ್ದರೆ ಈ ಗ್ರಂಥ ಓದಿ. ನಾನು ಮಹಾಪಂಡಿತ ಅನ್ನೋದಕ್ಕೆ ಇದನ್ನು ಬರಿತೇನೆ ಅಂತ ನಿಮಗೇನಾದರೂ ಅನಿಸಿದರೆ ಬಿಟ್ಬಿಡಿ. ಅದಕ್ಕಾಗಿ ನೀವು ಈ ಗ್ರಂಥ ಓದೋದೇ ಬೇಕಾಗಿಲ್ಲ. ನ ಶಬ್ದಾಬ್ಧವು ಗಾಢಾಃ ನ ಚ ನಿಗಮ ಚರ್ಚಾಸು ಚತುರ. ಗ್ರಂಥದ ಪ್ರಾರಂಭದಲ್ಲಿ ಹೇಳ್ತಾರೆ. ಯಾರು ಹೇಳ್ತಾರೆ ಹೀಗೆ? ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ. ಶ್ರೀಮದ್ ಆಚಾರ್ಯರ ಕಾರುಣ್ಯದ ಸರಣಿಯನ್ನು ನಾವು ಹೊಂದಿದ್ದೇವೆ. ನೇರವಾಗಿ ಅವರ ಕಾರುಣ್ಯ ನನ್ನ ಮೇಲೆ ಇದೆ ಅಂತೂ ಟೀಕಾಕೃತ್ಪಾದರು ಹೇಳಿಕೊಳ್ಳಿಲ್ಲ. ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ. ಅವರ ಕಾರುಣ್ಯದ ಮಾರ್ಗದಲ್ಲಿ ನಾವಿದ್ದೇವೆ. ನಮಗಿಂತಲೂ ಉತ್ತಮರಾದಂತಹ ದೇವತೆಗಳೆಲ್ಲ ಇದ್ದಾರೆ. ಆ ಎಲ್ಲ ಮಹಾನುಭಾವರ ದೇವತೆಗಳ ಮೇಲೆ ಶ್ರೀಮದಾಚಾರ್ಯರ ಅನುಗ್ರಹ ಇದೆ. ಆ ಮಾರ್ಗದಲ್ಲಿ ನಾವು ಇದ್ದೇವೆ. ನನ್ನ ಮೇಲೂ ಶ್ರೀಮದಾಚಾರ್ಯರಿಗೆ ಪರಿಪೂರ್ಣವಾದ ಅನುಗ್ರಹ ಇದೆ, ಕೃಪೆ ಇದೆ. ಅದಕ್ಕಾಗಿ ನಾವು ಈ ಗ್ರಂಥವನ್ನು ರಚನೆ ಮಾಡುತ್ತೇವೆ ಅಂತ. ಹೀಗೆ ಎಲ್ಲ ಜ್ಞಾನಿಗಳು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ವಿಜಯೇಂದ್ರ ಸ್ವಾಮಿಗಳು, ರಘುತ್ತಮ ತೀರ್ಥರು, ರಾಘವೇಂದ್ರ ಸ್ವಾಮಿಗಳವರು, ಎಲ್ಲ ಜ್ಞಾನಿಗಳು ಎಂಥಂತಹ ಜ್ಞಾನ! ಅವರ ಸ್ಮರಣೆ ಮಾಡಿದರೆ ಇಷ್ಟಾರ್ಥಗಳ ಸಿದ್ಧಿ ಇದೆ, ಕಷ್ಟಗಳ ಪರಿಹಾರ ಆಗ್ತದೆ. ಅವರು ಬರೆದ ಗ್ರಂಥಗಳನ್ನು ಓದಿದರೆ ಪರಿಪೂರ್ಣವಾಗಿ ಎಲ್ಲ ಸಂಶಯಗಳಿಗೆ ಪರಿಹಾರ ಮಾಡಿ ಯಥಾರ್ಥವಾದ ಜ್ಞಾನವನ್ನು ಕೊಡ್ತಾರೆ.
ಪ್ರತಿವಾದಿಗಳ ನಿರಾಕರಣೆ, ಸತ್ಸಿದ್ಧಾಂತದ ಸ್ಥಾಪನೆ ಎಲ್ಲವನ್ನೂ ಮಾಡಿಕೊಟ್ಟವರು ಮಹಾನುಭಾವರು. ಅವರ ಗ್ರಂಥಗಳ ಪಾಠ ಪ್ರವಚನವನ್ನೇ ಮಾಡಿ ನಾವು ಜ್ಞಾನವನ್ನು ಪಡೆಯಬೇಕು. ಆದರೆ ಅವರಿಗೆ ಮಾತ್ರ ಯಾವ ಅಹಂಕಾರ ಇಲ್ಲ. ವಿದ್ಯಾ ಬೇಕಾದಷ್ಟು ವಿದ್ಯೆ ಇದೆ, ಆದರೆ ಯೇಷಾಂನ ಚಾಲಯೇನ್ ಮತಿಂ, ಅವರ ಬುದ್ಧಿಯಲ್ಲಿ ಯಾವುದೇ ತರಹದ ಚಾಂಚಲ್ಯ ಅಹಂಕಾರ ಸರ್ವಥಾ ಬರೋದಿಲ್ಲ. ಅಂಥವರು ಪೂಜ್ಯರಾಗ್ತಾರೆ ಅಂತ. ಧನಂ ವಿದ್ಯಾ ತಥಾ ಐಶ್ವರ್ಯಂ ಅಧಿಕಾರ ಯೇಷಾಂ ನ ಚಾಲಯೇನ್ಮತಿಂ. ಕದಾಚಿತ್ ಕಿಂಚಿತ್ ಚಲನವಾದರೆ ಕೆಲವರಿಗೆ ಚಲಿತಾಂ ಯೇ ನಿಗೃಹಂತಿ, ಅದನ್ನೂ ನಿಗ್ರಹ ಮಾಡುತ್ತಾರೆ. ಅಥವಾ ಅವರಿಗೇನೇ ಚಲಿತವಾಗ್ತದೆ ಅಂತಲ್ಲ, ತಮ್ಮ ಶಿಷ್ಯರಿಗೇನಾದರೂ ಕದಾಚಿತ್ ಸ್ವಲ್ಪ ವಿದ್ಯೆಯಿಂದಲೋ ಧನದಿಂದಲೋ ಅಹಂಕಾರ ಬಂದರೆ ಕೂಡಲೇ ಅದಕ್ಕೆ ನಿಗ್ರಹ ಮಾಡ್ತಾರೆ. ಈ ಅಹಂಕಾರ ಸಲ್ಲದು. ಇಂತಹ ಅಹಂಕಾರವನ್ನು ಎಂದಿಗೂ ಮಾಡಬಾರದು ಅಂತ ಹೇಳಿ ತಮ್ಮ ಶಿಷ್ಯರಲ್ಲಿ ಬಂದ ಅಹಂಕಾರವನ್ನೂ ನಿಗ್ರಹ ಮಾಡಿ ಉದ್ಧಾರ ಮಾಡುವವರು ಯಾರೋ ಅಂತಹ ಜ್ಞಾನಿಗಳಿಗೆ ನಾನು ಎರಗುತ್ತೇನೆ ಎಂಬುದಾಗಿ ಇಂದ್ರದೇವರು ಹೇಳುತ್ತಾರೆ. ಇಂದ್ರದೇವರಿಗಿಂತಲೂ ಉತ್ತಮರಾದ ದೇವತೆಗಳಂತಲೂ ಎಲ್ಲರೂ ಮಹಾನುಭಾವರಾದ ಸೌಪರ್ಣಿ, ವಾರುಣಿ, ಉಮಾದೇವಿಯರು, ಷಣ್ಮಹಿಷಿಯರು, ಗರುಡಶೇಷರುದ್ರಾದಿಗಳು, ಸರಸ್ವತಿ ಭಾರತೀಯರು, ಬ್ರಹ್ಮದೇವರು, ವಾಯುದೇವರು, ಸಾಕ್ಷಾತ್ ಮಹಾಲಕ್ಷ್ಮೀ ನಾರಾಯಣ, ಇವರೇ ಇಂದ್ರದೇವರಿಗಿಂತಲೂ ದೊಡ್ಡವರು. ನಿಜವಾಗಿ ಇಂದ್ರದೇವರಿಗೆ ಪೂಜ್ಯರಾದವರು. ಅವರ ಬಗ್ಗೆ ಏನು ಹೇಳೋದು? ಯಾವ ದೋಷಗಳು, ಇಂತಹ ದೋಷಗಳು ಮೇಲಿನವರಿಗಿಲ್ಲ. ಲೋಕದೃಷ್ಟಿಯಲ್ಲಿ ಲೋಕಶಿಕ್ಷಣಕ್ಕಾಗಿ ಅವತಾರಾದಿಗಳ ಪ್ರಸಂಗದಲ್ಲಿ ಬೇರೆ ಬೇರೆಯವರಿಗೆ ನಮಸ್ಕಾರ ಮಾಡ್ತಾ ಇದ್ದರೂ ಕೂಡ ಇಂತಹ ಗುಣವಂತರಿಗೆ ನಾವು ನಮಸ್ಕಾರ ಮಾಡುತ್ತೇವೆ ಎನ್ನುವ ಅಭಿಪ್ರಾಯದಲ್ಲಿಯೂ ಇಂದ್ರದೇವರು ಹೇಳುತ್ತಾರೆ. ಧನಂ ವಿದ್ಯಾಸ್ತಥೈಶ್ವರ್ಯಂ ಯೇಷಾಂ ನ ಚಲಯೇನ್ಮತಿ. ಅಹಂಕಾರಾದಿಗಳು ಬರದೇ ಇರೋದು ಒಂದು, ಇನ್ನೊಂದು ಅವುಗಳಿಗಾಗಿ ಆಶೆ ಪಡದೇ ಇರೋದು. ಎಂತಹ ದೊಡ್ಡದಾದಂತಹ ಅಧಿಕಾರ ವೇದೇಶ ತೀರ್ಥರಿಗೆ ಈ ಒಂದು ಪೀಠದ ಉತ್ತರಾಧಿಕಾರವನ್ನು ಕೊಡಬೇಕು ಅನ್ನುವಂತಹ ಪ್ರಸಂಗ ಬಂದಾಗ ರಘುತ್ತಮ ತೀರ್ಥರ ಪ್ರಸಂಗದಲ್ಲಿ ಅವರು ಹೇಳಿದ್ದು, ಅನುಜೋದಯ ಮಾಶಾಸೆ ನಾಶಾಸೆ ವಿದಿಶಾಂ ಜಯಂ. ಯಾದವಾರ್ಯರನ್ನು ಉತ್ತಮ ವಿದ್ವಾಂಸರನ್ನಾಗಿ ಮಾಡಿ ನಾವು ಸ್ವತಃ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದು ನಮ್ಮ ಶಿಷ್ಯರಾದ ಯಾದವಾರ್ಯರಿಂದಲೂ ಗ್ರಂಥಗಳನ್ನು ವ್ಯಾಖ್ಯಾನಗಳನ್ನು ಬರೆಸಬೇಕು. ಇದೇ ನನ್ನ ಜೀವನದ ಒಂದು ಗುರಿ. ಅದಕ್ಕಾಗಿ ನನ್ನ ಜೀವನವನ್ನು ಮೀಸಲಿಡ್ತೇನೆ. ದೊಡ್ಡದಾದ ಐಶ್ವರ್ಯ ಅಂದರೆ ಅಧಿಕಾರ, ದೊಡ್ಡ ಸ್ಥಾನ, ದೊಡ್ಡ ಐಶ್ವರ್ಯ, ದೊಡ್ಡ ಅಧಿಕಾರ ಸಿಗಬಹುದು ಪೀಠಾಧಿಪತ್ಯವನ್ನು ಪಡೆದುಕೊಂಡು. ಆದರೆ ಈ ಜನ್ಮದಲ್ಲಿ ನಾನು ಅಂದುಕೊಂಡ ಸಾಧನೆ ಇದು ಕೇವಲ ಈ ಪಾಠ ಪ್ರವಚನಗಳು ಮಾತ್ರ. ಅದಕ್ಕಾಗಿ ನನ್ನ ಜೀವನವನ್ನು ಮೀಸಲಿಡುತ್ತೇನೆ ಅಂತ ಸಮರ್ಪಣೆ ಮಾಡಿದ ಮಹಾನುಭಾವರು ವೇದೇಶ ತೀರ್ಥರು. ಅದೆಂತಹ ಗ್ರಂಥಗಳು! ಶ್ರೀಮದಾನಂದ ತೀರ್ಥೀಯ ಭಾಷ್ಯಂ ವ್ಯಾಖ್ಯಾತು ಮಂಜಸ. ವೇದೇಶ ತೀರ್ಥರಿಗೆ ಸ್ವಪ್ನದಲ್ಲಿ ಸೂಚನೆಯಾಯಿತಂತೆ, ಯೋಗ್ಯಸ್ತ್ವಮೇವ ವ್ಯಾಚಕ್ಷ ಸರ್ವಂ ಭಾಷ್ಯಂ ಯಥಾಮತಿ ಅಂತ. ವೇದೇಶ ತೀರ್ಥರ ಪ್ರಾಚೀನವಾದ ಹಸ್ತಪ್ರತಿಯಲ್ಲಿ ನಮ್ಮ ಶ್ರೀಮಠದಲ್ಲಿ ಇರುವಂತಹ ಕಾಟಕೋಪನಿಷತ್ ಭಾಷ್ಯಕ್ಕೆ ವೇದೇಶ ತೀರ್ಥರು ಮಾಡಿದ ವ್ಯಾಖ್ಯಾನ ಹಸ್ತಲಿಖಿತವಾದ ಪುಸ್ತಕದ ಹಿನ್ನೆಲೆಯಲ್ಲಿ ಬರೆದಂತಹ ಶ್ಲೋಕ ವೇದೇಶ ತೀರ್ಥಾನಾಂ ಸ್ವಾಪ್ನೋಯಂ ಶ್ಲೋಕ ಅಂತ. ಅವರಿಗೆ ಸ್ವಪ್ನದಲ್ಲಿ ಸೂಚನೆಯಾದ ಶ್ಲೋಕ ಇದು. ಶ್ರೀಮದಾನಂದ ತೀರ್ಥೀಯ ಭಾಷ್ಯಂ ವ್ಯಾಖ್ಯಾತು ಮಂಜಸ ಯೋಗ್ಯಸ್ತ್ವಮೇವ ವ್ಯಾಚಕ್ಷ ಸರ್ವಂ ಭಾಷ್ಯಂ ಯಥಾಮತಿ ಅಂತ. ನಿಂದಿದೇ ಕೆಲಸ, ಇದನ್ನು ಮಾಡು. ಶ್ರೀಮದಾಚಾರ್ಯರ ಆಜ್ಞೆ ಮಾಡಿದ ಮೇಲೆ ಇನ್ನೇನು ಬೇರೆ ಕೆಲಸ ಮಾಡ್ತಾರೆ ಅವರು. ನಿಂದಿದೇ ಕೆಲಸ, ನೀನಿದೇ ಮಾಡು ಅಂತ. ಅದನ್ನೇ ತಮ್ಮ ಶಿಷ್ಯರಿಗೆ ಹೇಳಿದರು, ಯಾದವಾರ್ಯರಿಗೆ. ಅವರೂ ಅದೇ ಕಾರ್ಯವನ್ನು ಮಾಡಿದ್ದಾರೆ. ವೇದೇಶ ತೀರ್ಥ ಗುರುರಾಜಧುರಂಧರೋಸೌ ಸ್ವಾತ್ಮ ಪ್ರಯಾಣ ಸಮಯೇ ಯದ ಶಿಕ್ಷಯನ್ ಮಾಂ ಕಾಲೋಯಮೀರ ಸುತಶಾಸ್ತ್ರ ವಿಚಾರಹೀನ ಹೀನೋಚ್ಛ್ರಯ ಗ್ರಸಿತ ಸಾಧು ಗುಣೋದಯಶ್ಚ ತಸ್ಮಾತ್ವಮದ್ಯ ಮರುದಾತ್ಮಜ ದಿವ್ಯಶಾಸ್ತ್ರ ವ್ಯಾಖ್ಯಾನ ಮೇವ ಸತತಂ ಕುರು ಮಾತ್ಯಜೇತಿ. ಆ ಶ್ರೀಮದಾಚಾರ್ಯರ ಉಪದೇಶದ ಪರಂಪರೆಯನ್ನೇ ಮುಂದೆ ಹರಿಸಿದ್ದಾರೆ. ಇದನ್ನೇ ಮಾಡಬೇಕು, ನೀನು ಬೇರೆ ಕೆಲಸ ಮಾಡಬಾರದು ಅಂತ
ಯಾದವಾರ್ಯರಿಗೆ ಆಜ್ಞೆಯನ್ನು ಮಾಡುತ್ತಾರೆ. ಈ ಐಶ್ವರ್ಯವೋ ಧನವೋ ನ ಚಾಲಯೇನ್ಮತಿಂ. ಮುಗುಟ್ ಖಾನ್ ಹುಬ್ಬಳ್ಳಿಯಲ್ಲಿ ಯಾದವಾರ್ಯರು ಸಾಧನೆಗಾಗಿ ಇದ್ದಾಗ ಬೇಕಾದಷ್ಟು ಧನ ಸಂಪತ್ತು ಸಿಗ್ತದೆ. ಕಡು ದಾರಿದ್ರ್ಯ, ಮಧ್ಯಾಹ್ನಕ್ಕೆ ಊಟಕ್ಕೆ ಏನು ಅನ್ನುವುದು ಶಿಷ್ಯರಿಗೂ ಗೊತ್ತಿಲ್ಲ, ಗುರುಗಳಿಗೂ ಗೊತ್ತಿಲ್ಲ. ಯಾರೋ ತಂದು ಏನಾದರೂ ಭಿಕ್ಷೆ ಹಾಕಿದರೆ ಉಂಟು, ಇಲ್ಲ ಅಂದರೆ ನೀರು ಕುಡಿಯೋದಷ್ಟೇ. ನದಿ ನೀರು ಕುಡಿದು ಅವತ್ತು ಸಾಗಿಸೋದು. ಇಂತಹ ದಾರಿದ್ರ್ಯ ನೋಡ್ರಿ. ಎಲ್ಲ ಅನುಕೂಲತೆಗಳನ್ನು ಕೊಟ್ಟರೂ ಕೂಡ ವಿದ್ಯಾಪೀಠಗಳಿಗೆ ವಿದ್ಯಾರ್ಥಿಗಳನ್ನು ಕಳಿಸೋದು ಕಷ್ಟ ಇವತ್ತಿನ ಕಾಲದಲ್ಲಿ. ಆದರೆ ಇಷ್ಟು ದಾರಿದ್ರ್ಯ, ಹೊಟ್ಟೆಗಿಲ್ಲ, ಬಟ್ಟೆಗಿಲ್ಲ, ಆದರೆ ದೇವರಲ್ಲಿ ಭಕ್ತಿ, ಶ್ರದ್ಧೆ, ಉತ್ತಮವಾದ ವಿದ್ಯೆಯನ್ನು ಕೊಡ್ತೇವೆ ಅಂತ ಯಾದವಾರ್ಯರು ಹೇಳಿದರೆ ಆ ಉತ್ತಮವಾದ ವಿದ್ಯೆ ಬೇಕು, ಆ ವೈರಾಗ್ಯ ಬೇಕು, ಆ ತ್ಯಾಗ ಬೇಕು, ಆ ಅನುಸಂಧಾನ ಬೇಕು, ಆತ್ಮೋದ್ಧಾರ ಆಗಬೇಕು ನಮ್ಮ ಮಕ್ಕಳಿಗೆ ಅಂತ ಏನೂ ಅಪೇಕ್ಷೆ ಪಡದೆ ಅವತ್ತಿನ ಕಾಲದಲ್ಲಿ ನೂರಾರು ಜನರನ್ನು ಯಾದವಾರ್ಯರ ಹತ್ತಿರ ವಿದ್ಯಾರ್ಥಿಗಳನ್ನು ಕಳಿಸಿದ್ರು. ಅಂದರೆ ಆ ಪಾಲಕರು ಎಂತಹ ಧನ್ಯರು, ಎಂತಹ ಮಾನ್ಯರು. ಏನಿದ್ರೂ ಹುಡುಗರೇ ಪಾಪ. ಎಂಥವರಿಗೆ ಬುಭುಕ್ಷಿತಂನ ಪ್ರತಿಭಾತಿ ಕಿಂಚಿತ. ಹಸಿವು ಅನ್ನೋದು ಯಾರಿಗೆ ಬಿಟ್ಟಿದೆ? ನಿತ್ಯ ಅಷ್ಟು ಉಪವಾಸ ವನವಾಸ. ಅವತ್ತೇನೋ ಯಾದವಾರ್ಯರಿಗೆ ಧೋತ್ರ ಒಣಾಕಬೇಕು ಮಧ್ಯಾಹ್ನದ ಪೂಜೆಗೆ, ನರಸಿಂಹದೇವರ ಪೂಜೆಗೆ ಅಂತ ಒಣಾಕುವಾಗ ಉಸುಕು ಆರಿಸಿ ಆ ಧೋತ್ರದ ಮೇಲೆ ಹಾಕ್ತಾ ಇದ್ದಾರೆ. ಎಷ್ಟೋ ದಿವಸ ಅಲ್ಲೇ ಇದ್ದರವರು. ಹೀಗಾಗಿ ದಿವಸ ಉಸುಕು ತೆಗೆದು ಅದು ತೆಗ್ಗಾಗಿ ಹೋಗಿತ್ತು. ಒಂದು ದಿವಸ ಉಸುಕು ತೆಗೆದು ಹಾಕಲಿಕ್ಕೆ ನೋಡ್ತಾರೆ, ಏನೋ ತಾಮ್ರದ ಹಂಡೆ ಹತ್ತು. ಇದೇನಿರಬಹುದು ಅಂತ ನೋಡಿದರೆ ದೊಡ್ಡದಾದ ತಾಮ್ರದ ಪಾತ್ರೆ, ಬಂಗಾರದ ನಾಣ್ಯಗಳು ತುಂಬಿ, ಯಾವುದೋ ಮಹಾರಾಯರ ಹಿಂದೆ ಒಳಗೆ ತುಂಬಿಟ್ಟಿದ್ದು ನಿಧಿ ಸಿಕ್ತು. ಕುಣಿದಿದ್ದಾರೆ. ಮಧ್ಯಾಹ್ನದ ಹೊತ್ತು ಇಷ್ಟು ಬಂಗಾರ ಸಿಕ್ಕಿದೆ, ನಿಧಿ ಸಿಕ್ಕಿದೆ, ಇನ್ನೂ ನೂರಾರು ವಿದ್ಯಾರ್ಥಿಗಳನ್ನು ಕರೆಸಿ ದೊಡ್ಡ ಕಟ್ಟಡ ಕಟ್ಟಿಸಿ, ಭವ್ಯ ಭವನ, ಬೇಕಾದಷ್ಟು ಸುಖವಾಗಿ ಸುಗ್ರಾಸ ಭೋಜನ, ದೊಡ್ಡ ವಿದ್ಯಾಪೀಠ, ದೊಡ್ಡ ಕುಲಪತಿಗಳಾಗಿ ಮೆರೆಯಬಹುದು ನಮ್ಮ ಆಚಾರ್ಯರು ಅಂಥೇಳಿ ಯಾದವಾರ್ಯರ ಹತ್ರ ಎಲ್ಲರೂ ಓಡಿ ಬಂದರು ಶಿಷ್ಯರು. ಮಹಾರಾಯರು ಏನು ಮಾಡಬೇಕು? ಧನಂ ವಿದ್ಯಾಸ್ತಥೈಶ್ವರ್ಯಂ ಯೇಷಾಂ ನ ಚಲಯೇನ್ಮತಿಂ. ಒಂದು ಮುಗುಳ್ನಗು, ಕಣ್ಣರಳಿಸೋದು, ಗೊತ್ತಾಗದೆ ಮೈ ಮೇಲೆ ರೋಮಾಂಚನ ಆಗೋದು, ಗಾಂಭೀರ್ಯದಿಂದ ಸುಮ್ಮನೆ ಕುಳಿತರೂ ಕೂಡ ಕಣ್ಣು ಹೇಳುತ್ತದೆ ಒಳಗಿನ ಭಾವನೆಯನ್ನು. ಒಂದು ವಿಕಾರ ಯಾದವಾರ್ಯರ ಕಣ್ಣಲ್ಲಿ ಏನೂ ಇಲ್ಲ. ನ ಚಲಯೇನ್ಮತಿಂ, ಕಿಂಚಿತ್ತೂ ವಿಕಾರ ಆಗಲಿಲ್ಲ. ಎರಡನೇ ಮಾತು, ಇವತ್ತು ಮಧ್ಯಾಹ್ನದ ಪೂಜೆ ಈ ಊರಲ್ಲಿಲ್ಲ. ಇಲ್ಲಿ ಹಣ ಸಿಕ್ಕಿದೆ ಅಂದರೆ ಇನ್ನು ನಮ್ಮ ಸಾಧನೆಗೆ ಇಲ್ಲಿ ಇನ್ನೂ ಅವಕಾಶ ಇಲ್ಲ. ಇವತ್ತೇ ಮಧ್ಯಾಹ್ನ ಬೇರೆ ಊರಿಗೆ ಹೋಗಬೇಕು, ಅಲ್ಲಿ ಸ್ನಾನ ಆಗಬೇಕು, ಅಲ್ಲಿ ಪೂಜೆ ಆಗಬೇಕು, ಅಲ್ಲಿ ಮುಂದೆ ಪಾಠ ಪ್ರಾರಂಭ ಆಗಬೇಕು, ಗುರುಕುಲ ನಡೆಯಬೇಕು. ಹಣ ಇದ್ದಲ್ಲಿ ನಾವು ಇರುವವರಲ್ಲ ಅಂತ ಅವತ್ತು ಮಧ್ಯಾಹ್ನ ಅಲ್ಲಿಯೇ ನರಸಿಂಹದೇವರಿಗೆ ನಮಸ್ಕಾರ ಮಾಡಿ ಬೇರೆ ಊರಿಗೆ ಹೊರಟು. ಯೇಷಾಂ ನ ಚಲಯೇನ್ಮತಿಂ. ಇಂಥವರು ಪೂಜ್ಯರಾಗ್ತಾರೆ, ಇಂಥವರು ಮಾನ್ಯರಾಗ್ತಾರೆ. ಧನಂ ವಿದ್ಯಾಸ್ತಥೈಶ್ವರ್ಯಂ ಯೇಷಾಂ ನ ಚಲಯೇನ್ಮತಿಂ ಚಲಿತಾಂ ಯೇ ನಿಗೃಹಂತಿ ತಾನ್ ನಿತ್ಯಂ ಪೂಜಯಾಮ್ಯಹಂ. ಮತ್ತೊಂದು ಸಂದರ್ಭ, ಶ್ರೀಮುಷ್ಣದಲ್ಲಿ ಅಲ್ಲಿರುವಂತಹ ಒಬ್ಬ ರಾಜನಿಗೆ ಮೈಯೆಲ್ಲ ಬಿಳುಪಾಗಿತ್ತು. ಎಲ್ಲ ವೈದ್ಯರು ಔಷಧ ಕೊಟ್ಟರೆ ಏನಾಗಿರಲಿಲ್ಲ. ಯಾದವಾರ್ಯರು ಅಲ್ಲಿ ಸಂಚಾರಕ್ಕೆ, ತೀರ್ಥಯಾತ್ರೆಗೆ ಅಂತ ಹೋಗಿದ್ದರು. ಹೋದಾಗ ಅವನಿಗೆ ಇಲ್ಲಿ ಒಬ್ಬರು ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ ಅಂತ ಗೊತ್ತಾಗಿತ್ತು. ಆ ಸಂದರ್ಭದಲ್ಲಿ ಅವನ ಸ್ವಪ್ನದಲ್ಲಿ ಅವತ್ತು ಸೂಚನೆ, ಒಂದು ಶ್ವೇತ ವರಾಹ, ಶುಭ್ರವಾದಂತಹ ವರಾಹ, ಅದು ವರಾಹದೇವರ ಕ್ಷೇತ್ರವೇ. ಶ್ವೇತ ವರಾಹ ಸಂಪೂರ್ಣವಾಗಿ ಬಂದು, ಮೂಲತಃ ಅಲ್ಲಿದ್ದದ್ದು ಶ್ವೇತವರಾಹವೇ ಶ್ರೀಮುಷ್ಣದಲ್ಲಿ. ಆ ಶ್ವೇತವರಾಹ ಅವನ ಮೈಯೆಲ್ಲ ನೆಕ್ಕಿದೆ. ಬೆಳಗ್ಗೆ ಎದ್ದು
ನೋಡಿಕೊಳ್ತಾನೆ. ನಿಜವಾಗಿ ಅವನ ಮೈ ಮೇಲೆ ಏನು ರೋಗನೇ ಇಲ್ಲ, ಎಲ್ಲ ವಾಸಿಯಾಗಿ ಹೋಗಿದೆ. ಆದರೆ ಸ್ವಪ್ನದಲ್ಲಿ ಬರೀ ಶ್ವೇತವರಾಹವನ್ನು ಅವನು ನೋಡಿರಲಿಲ್ಲ. ಶ್ವೇತವರಾಹ ಇವನ ಮೈ ನೆಕ್ಕಿ ಹೊರಟ ಮೇಲೆ ಆ ಶ್ವೇತವರಾಹದ ಬೆನ್ನು ಹತ್ತಾನೆ ಅವನು. ಇದ್ಯಾಕೆ ಬಂತು? ನನ್ನ ಕನಸಿನೊಳಗೆ ಬೆನ್ನು ಹತ್ತಾನೆ. ಆ ಶ್ವೇತವರಾಹ ಓಡ್ತಾ ಓಡ್ತಾ ಬಂದು ಒಂದು ಗುಡಿಸಲಲ್ಲಿ ಪ್ರವೇಶ ಮಾಡಿ ಅದೃಶ್ಯವಾಗ್ತದೆ. ಅಷ್ಟಕ್ಕೆ ಇವನಿಗೆ ಎಚ್ಚರ ಆಯಿತು, ರೋಗ ಎಲ್ಲ ವಾಸಿಯಾಗಿತ್ತು, ಬಹಳ ಸಂತೋಷ ಆಯಿತು. ರಾತ್ರಿ ತಾನು ನೋಡಿದ ಆ ಗುಡಿಸಲು, ಆ ದಾರಿ ಎಲ್ಲ ನೆನಪಿತ್ತು. ಆ ಯಾವ ದಾರಿಯಲ್ಲಿ ವರಾಹ ಹೋಗಿದೆ ಅದೇ ದಾರಿಯಲ್ಲಿ ಬಂದು ಆ ಗುಡಿಸಲೊಳಗೆ ಪ್ರವೇಶ ಮಾಡಿದರೆ ಅಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ ಯಾದವಾರ್ಯರು. ಶನ್ನೋ ಅಸ್ತುದ್ಯುಪದೇಶಂ ಚತುಷ್ಪದೆ ಅಂತ ಪ್ರಾರ್ಥನೆ ಮಾಡುವ ಮಹಾನುಭಾವರು ಎಲ್ಲರಿಗೂ ಕ್ಷೇಮವಾಗಲಿ ಅಂತ ಆ ವರಾಹದೇವರ ಕ್ಷೇತ್ರಮೂರ್ತಿಯ ಪ್ರಾರ್ಥನೆಯನ್ನು ಮಾಡಿ ರಾಜನಿಗೆ ಮಂಗಲವಾಗಲಿ, ರಾಜನಿಗೆ ವಿಶೇಷವಾಗಿ ಕ್ಷೇಮ ಆದರೆ ದೇಶಕ್ಕೆ ಕ್ಷೇಮ ಆಗ್ತದೆ ಎನ್ನುವ ದೃಷ್ಟಿಯಲ್ಲಿ ರಾಜನಿಗೋಸ್ಕರ ದೇವರಿಗೆ ಅವರು ಮಾಡಿದ ಪ್ರಾರ್ಥನೆಗೆ ದೇವರು ಓಡಿ ಬಂದು ಆ ರಾಜನ ರೋಗವನ್ನು ಪರಿಹಾರ ಮಾಡಿದ್ದಾನೆ. ಎಂತಹ ತಪಸ್ಸು ಅವರದು, ಎಷ್ಟು ಭಕ್ತಿ! ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಭೂಮಿಯನ್ನು ಕೊಡ್ತೇನೆ, ಬೇಕಾದಷ್ಟು ಹಣವನ್ನು ಕೊಡ್ತೇನೆ ಅಂತ ಸಮೃದ್ಧವಾದ ಭೂಮಿಯನ್ನು, ಸಮೃದ್ಧವಾದ ಐಶ್ವರ್ಯವನ್ನು, ಸಂಪತ್ತನ್ನು ರಾಜ ಸುರಿತಾನೆ. ಭೂಮಿಯನ್ನೆಲ್ಲ ಇವರ ಹೆಸರಿಗೆ ಮಾಡಿಕೊಡಬೇಕು ಅಂತ ಬರ್ತಾನೆ. ಏನು ಹೇಳಬೇಕು ಯಾದವಾರ್ಯರು? ಇದೇ ಉತ್ತರ. ಏಷಾಂನ ಚಲಯೇನ್ಮತಿಂ. ಅಂಥ ಸಂದರ್ಭದೊಳಗೂ ಇವರ ಮನಸ್ಸಿನೊಳಗೆ ಮತ್ತೆ ವಿಕಾರ ಆಗಲಿಲ್ಲ. ಇಲ್ಲಂತೂ ಇದ್ದೂರೇ ಬಿಟ್ಟು ಹೋದವರು, ಹೇಳಿ ಕೇಳಿ ಯಾತ್ರೆಗೆ ಹೋದವರು, ಅಲ್ಲಿ ಯಾಕೆ ನಿಂದಿರ್ತಾರೆ ಅವರು? ಹೊರಟೇ ಬಿಟ್ಟರು ಮತ್ತೆ ಮುಂದೆ. ಆದರೆ ಹೊರಡುವಾಗ ಒಂದು ಮಾತು ಹೇಳಿದರು, ನಾವು ಈ ಊರಲ್ಲಿ ಇರುವವರಲ್ಲ, ಯಾತ್ರೆಗೆ ಬಂದವರು. ಇಲ್ಲಿ ಆರ್ಯಾಚಾರ್ಯರು ಅಂತಿದ್ದಾರೆ, ಮಹಾಜ್ಞಾನಿಗಳು, ಪಾಠ ಪ್ರವಚನ ಮಾಡ್ತಾರೆ, ಬೇಕಾದಷ್ಟು ಅವರಿಗೆ ಶಿಷ್ಯರಿದ್ದಾರೆ. ಇದೇ ಊರಲ್ಲಿದ್ದು ಅವರು ಸಾಧನೆ ಮಾಡ್ತಾ ಇದ್ದಾರೆ. ಅವರಿಗೆ ಭೂಮಿಗಳನ್ನ ಕೊಡ್ರಿ, ಅವರಿಗೆ ಐಶ್ವರ್ಯವನ್ನು ಕೊಡ್ರಿ, ಇದನ್ನೆಲ್ಲ ಅವರಿಗೆ ಕೊಡ್ರಿ, ವಿದ್ಯಾರ್ಥಿಗಳಿಗೆ ಎಲ್ಲ ಉಪಯೋಗಿಸ್ತಾರೆ. ನಾವು ಈ ಊರಿನವರೆಲ್ಲ, ನಮಗೆ ಯಾಕೆ ಬೇಕು? ನಮಗೆ ವರಾಹದೇವರ ಅನುಗ್ರಹ ಆಗಿದೆ, ದರ್ಶನ ಆಗಿದೆ, ಸಾಕು ಅಂತ ಹೇಳಿದವರು ಊರು ಬಿಟ್ಟು ಹೊರಟೇ ಬಿಟ್ಟರು ಯಾದವಾರ್ಯರು. ಏಷಾಂನ ಚಲಯೇನ್ಮತಿಂ. ಯಾವುದೇ ತರಹದ ವಿಕಾರ ಮನಸ್ಸಿನಲ್ಲಿ ಅವರಿಗೆ ಬರಲಿಲ್ಲ ಅಂತನ್ನೋದು ಇದು ನಿಜವಾಗಿ ಬಹಳ ಬಹಳ ದೊಡ್ಡ ಮಾತು. ಹೇಳುವುದಕ್ಕೂ ಬಹಳ ಸುಲಭ, ಕೇಳುವುದಕ್ಕೂ ಬಹಳ ಸುಲಭ, ಅನುಷ್ಠಾನದಲ್ಲಿ ತರುವುದು ಬಹಳ ಕಷ್ಟ ಅನ್ನುವುದಕ್ಕೆ ನಿಜವಾದ ಅರ್ಥದಲ್ಲಿ ಪೂಜ್ಯತೆ ಬರೋದು ಬಹಳ ಕಷ್ಟ. ಆ ತರಹದ ಪೂಜ್ಯತೆ ಅದು ಕೇವಲ ಭಗವಂತನ ಅನುಗ್ರಹದಿಂದ ಕೆಲವೇ ಮಹನೀಯರಲ್ಲಿ, ಜ್ಞಾನಿಗಳಲ್ಲಿ, ಮಹಾನುಭಾವರಲ್ಲಿ, ಋಷಿ ಮುನಿಗಳಲ್ಲಿ, ದೇವತೆಗಳಲ್ಲಿ ಇರುತ್ತದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಷ್ಟೈರ್ದಾರೈರುಪೇತಾನಾಂ ಶುಚೀನಾಂ ಅಗ್ನಿಹೋತ್ರಿಣಾಂ ಚತುಷ್ಪಾದ ಕುಟುಂಬಾನಾಂ ಅತಲೆ ಪ್ರಣಮಾಮ್ಯಹಂ. ಎಂಥಂತಹ ಮಾತುಗಳನ್ನು ಹೇಳ್ತಾರೆ ನೋಡಿ. ಅಂದರೆ ಹೀಗೂ ಚಿಂತನೆ ಮಾಡಬಹುದಾ ಅಂತ ಅನ್ನಿಸ್ತದೆ. ಮಹಾಪಾಂಡಿತ್ಯ ಸಂಪನ್ನರಾದವರು, ಅಗ್ನಿಹೋತ್ರ ಮಾಡುವವರು, ಯಜ್ಞಯಾಗಾದಿಗಳನ್ನು ಮಾಡುವವರು, ಇದೆಲ್ಲ ಸಹಜವಾಗಿ ಇಷ್ಟೈರ್ದಾರೈರುಪೇತಾನಾಂ ಅಂತಾನೆ. ಇಂದ್ರ ಅಂದರೆ ಹೆಂಡತಿ ಬಹಳ ಪ್ರಿಯಳಾಗಿರಬೇಕು, ಹೆಂಡತಿಗೆ ಇವರು ಪ್ರಿಯರಾಗಿರಬೇಕು, ಇವರಿಗೂ ಹೆಂಡತಿ ಪ್ರಿಯಳಾಗಿರಬೇಕು, ಇಬ್ಬರೂ ಅನ್ಯೋನ್ಯವಾಗಿರಬೇಕು. ಅಂತಹ ಧನ್ಯ ಗೃಹಸ್ಥಾಶ್ರಮವನ್ನು ನಡೆಸುವಂತಹ ಯಾವ ಸಜ್ಜನರಿದ್ದಾರೆ. ಇದರರ್ಥ ಒಬ್ಬರನ್ನೊಬ್ಬರು ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಇವನು ಮಾಡುವ ಧರ್ಮ, ಇವನು ಮಾಡುವ ಮೋಕ್ಷ ಸಾಧನೆ, ಇವನು ಮಾಡುವಂತಹ ಎಲ್ಲ ಸತ್ಕಾರ್ಯಗಳಲ್ಲಿ ಅವಳು ಅನುಕೂಲಳಾಗಿದ್ದಾಳೆ. ಸತಿಯು ಅನುಕೂಲಳಿರಬೇಕು, ಸುತನಲ್ಲಿ ಗುಣವಿರಬೇಕು ಅಂತ ದಾಸರು ಹೇಳ್ತಾರೆ. ಆ ರೀತಿ ಅವಳು ಅನುಕೂಲಳಾಗಿದ್ದಾಳೆ ಅನ್ನುವುದಕ್ಕಾಗಿಯೇ ಇವನಿಗೆ ಅವಳ ಬಗ್ಗೆ ಕಿಂಚಿತ್ತೂ ಬೇಸರ ಇಲ್ಲ, ವಿಶ್ವಾಸ ಇದೆ, ಪ್ರೀತಿ ಇದೆ, ಅಭಿಮಾನ ಇದೆ. ಯಾವಾಗಲೂ ಧರ್ಮ, ಪಾಠ, ಪ್ರವಚನ, ಪೂಜೆ ಅಂತ ಮಾಡ್ತಾ ಇದ್ದರೂ ಇದು ಮಾಡಬೇಕಾದ ಕಾರ್ಯವೇ ಎನ್ನುವುದಕ್ಕೆ ಪ್ರೋತ್ಸಾಹನೆಯನ್ನು ಅವಳೂ ಕೊಡ್ತಾ ಇವನ ಬಗ್ಗೆ ವಿಶೇಷವಾದ ಆದರ ಗೌರವಗಳನ್ನು, ಅಭಿಮಾನ, ವಿಶ್ವಾಸಗಳನ್ನು, ಪ್ರೀತಿಯನ್ನು ಅವಳೂ ಇಟ್ಟುಕೊಂಡಿದ್ದಾಳೆ. ಹೀಗಿದೆ ಅಂದರೆ ಅವರೇ ನಿಜವಾದ ಗುಣವಂತರು. ಹೆಂಡತಿಯನ್ನೇ ಅರ್ಥ ಮಾಡಿಕೊಳ್ಳಿಕ್ಕಾಗಿಲ್ಲ, ಗಂಡನನ್ನೇ ಅರ್ಥ ಮಾಡಿಕೊಳ್ಳಿಕ್ಕಾಗಿಲ್ಲ ಅಂದರೆ ಈ ದಂಪತಿಗಳು ಸಮಾಜದೊಳಗಿರುವಂತಹ ಇನ್ನಿತರ ಜನರ ಮನಸ್ಸನ್ನು ಏನು ಅರ್ಥ ಮಾಡಿಕೊಳ್ತಾರೆ?
ಬೇರೆ ಜನರ ಮನೋಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದರೆ ಅವರ ಸುಖ ದುಃಖಗಳಲ್ಲಿ ಹೇಗೆ ಸ್ಪಂದಿಸ್ತಾರೆ? ಸ್ಪಂದಿಸೋದಿಲ್ಲ ಅಂದರೆ ಇವರಿಗೇನು ಸಾಮಾಜಿಕ ಜೀವನ ಇದೆ, ಪರೋಪಕಾರದ ಜೀವನ ಇರಲಿಕ್ಕೆ ಸಾಧ್ಯ? ಅವರು ಹೇಗೆ ಪೂಜ್ಯರಾಗ್ತಾರೆ? ಈ ದೃಷ್ಟಿಯಲ್ಲಿ ಇಷ್ಟೈರ್ದಾರೈರುಪೇತಾನಾಂ ಅಂತಾರೆ. ಅರ್ಥ ಮಾಡಿಕೊಳ್ಳಬೇಕಾದದ್ದು ಎಲ್ಲರೂ ಕೂಡ. ಸಣ್ಣ ಮಾತಲ್ಲ ಇದು, ಬಹಳ ದೊಡ್ಡದಾದ ಮಾತು. ಇವತ್ತಿನ ಕಾಲದಲ್ಲಿ ಇನ್ನೂ ವಿಶೇಷವಾಗಿ ಪ್ರಸ್ತುತವಾದ ಮಾತು. ಸಣ್ಣ ಸಣ್ಣ ಕಾರಣಗಳಿಗಾಗಿ ಜಗಳ ಆಡಿ ವಿಚ್ಛೇದನ ಮಾಡಿಕೊಳ್ಳುವಂತಹ, ಮನಸ್ಸು ಮುರಿದುಕೊಳ್ಳುವಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಂಡ ಇವತ್ತಿನ ಸಮಾಜಕ್ಕೆ ಮಹಾಭಾರತ ಸಂದೇಶವನ್ನು ನೀಡುತ್ತದೆ. ನಿಮ್ಮ ಪಾಂಡಿತ್ಯ, ನಿಮ್ಮ ಅಧ್ಯಯನ, ನಿಮ್ಮ ಕಲಿಕೆ, ನಿಮ್ಮ ಪರೋಪಕಾರ, ನಿಮ್ಮ ನಾನಾ ವಿಧವಾಗಿರತಕ್ಕಂತಹ ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ ಬೇಕಾದಷ್ಟಿರಬಹುದು, ಅದೆಲ್ಲವೂ ಮಾನ್ಯವಾಗಿದೆ. ಆದರೆ ಆ ಎಲ್ಲ ಹಿನ್ನೆಲೆಯಲ್ಲಿ ನೀವು ಒಂದು ಜೀವದ ಮನಸ್ಸನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗಿದ್ದರೆ, ಅಷ್ಟೂ ಸಾಧ್ಯವಾಗಿಲ್ಲ ಅಂತಾದರೆ ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ? ಹಾಗಾದರೆ ಏನೋ ಒಂದು ತಪ್ಪಿದೆ, ಎಲ್ಲಿಯೋ ಒಂದು ಕಡೆಗೆ ತಪ್ಪಿದ್ದೀರಿ, ಎಡವಿದ್ದೀರಿ, ಯಶಸ್ವಿಯಾಗಿಲ್ಲ. ಹಾಗಾದರೆ ಅದನ್ನು ತಿದ್ದಿಕೊಳ್ಳುವ ಪ್ರಯತ್ನವನ್ನು ಮಾಡಿ, ಆಗ ನೀವು ಪೂಜ್ಯರಾಗ್ತೀರಿ. ಇಲ್ಲಿ ಒಂದರ್ಥದಲ್ಲಿ ನಾವು ಆವಾಗ ತಿಳಿದಿದ್ದು ಇಂದ್ರದೇವರಿಗೆ ಪೂಜ್ಯರು ಅಂದರೆ ಮೇಲಿನವರು ಅಂತ, ಅದಂತೂ ಸರಿಯೇ. ಪ್ರಧಾನವಾಗಿ ಇಲ್ಲಿ ಪೂಜ್ಯ ಅನ್ನುವ ಶಬ್ದಕ್ಕೆ ವಿಶೇಷವಾಗಿ ಅವರ ಅಭಿಮಾನಕ್ಕೆ ಪಾತ್ರರು ಅನ್ನುವ ಅಭಿಪ್ರಾಯದಲ್ಲಿಯೂ ನಾವು ಸ್ವೀಕಾರ ಮಾಡಬೇಕು. ಈ ರೀತಿ ಗುಣವಂತರಾದರೆ ದೇವತೆಗಳ ಪ್ರೀತಿಗೆ ನಾವು ಪಾತ್ರರಾಗ್ತೇವೆ ಎನ್ನುವುದರಲ್ಲಿ ತಾತ್ಪರ್ಯ. ದೇವತೆಗಳ ವಿಶೇಷವಾಗಿರುವಂತಹ ಪ್ರೀತಿ ನಮ್ಮ ಮೇಲೆ ಇರಬೇಕಾಗಿದ್ದರೆ ಈ ರೀತಿ ಬಾಳಬೇಕು ಅಂತ ಎಲ್ಲ ಜನರು, ವಿಶೇಷವಾಗಿ ಗೃಹಸ್ಥರು ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದದ್ದು. ಇಷ್ಟೈರ್ದಾರೈರುಪೇತಾನಾಂ ಶುಚೀನಾಂ, ಶುದ್ಧರಾಗಿರಬೇಕು. ಮಡಿ ಮೈಲಿಗೆ ಎಲ್ಲ ಆಚಾರ ವಿಚಾರಗಳನ್ನು ಸರಿಯಾಗಿ ಮಾಡಬೇಕು. ಅದಕ್ಕೆ ಯಾರೋ ಹೇಳಿದರಂತೆ, ನಾವೆಲ್ಲ ಬಹಳ ಮನತನಸ್ಥರು, ಬಹಳ ಶುದ್ಧವಾದ ಪರಂಪರೆಯಿಂದ ಬಂದವರು, ಹೀಗಾಗಿ ನಮ್ಮ ಮನೆಗೆ ಯಾರೇ ಬರಬೇಕಾದ್ರೆ ಮಡಿ ಮೇಲಿಗೆ ಎಲ್ಲ ಸಣ್ಣಾಗಿ ಮಾಡಬೇಕು ಅಂತ ಕನ್ಯೆಯನ್ನು ಸ್ವೀಕಾರ ಮಾಡುವಾಗ ಹೇಳಿದ್ರಂತ. ಅವಶ್ಯ ಆಗಲಿ, ಒಂದೇ ಮಾತಿಗೆ ಒಪ್ಪಿಕೊಂಡು ಎಲ್ಲ ಮನೆಗೆ ಬಂದ ತಕ್ಷಣ ಏನೂ ಮಡಿ ಆಚರಣೆ ಏನು ಕಾಣಿಸಲಿಲ್ಲ. ಮತ್ತು ಎಲ್ಲ ಒಪ್ಕೊಂಡಿದ್ರಲ್ಲ, ಕರಾರು ಮಾಡಿದ್ವಿ, ಮತ್ತು ಯಾವುದನ್ನೂ ಮಾಡ್ತಾ ಇಲ್ಲ, ನಾವೇ ಸರಿಯಾಗೇ ಇದ್ವಿ, ಕರಾರು ಏನು ತಪ್ಪಿದೆ? ಏನೇನು ನಿಮ್ಮಲ್ಲಿ ಮಡಿ ಇದೆ ಮನೆಯಲ್ಲಿ ಅದನ್ನೆಲ್ಲ ಮೈಲಿಗೆ ಮಾಡಲಿಕ್ಕೆ ನಾವು ಬಂದೀವಿ. ಮಡಿ ಮೈಲಿಗೆ ಮಾಡಬೇಕು ಅಂತ ಹೇಳಿರಿ, ಏನೇನು ಮಡಿ ಇದೆ ಅದನ್ನೆಲ್ಲ ಮೈಲಿಗೆ ಮಾಡಲಿಕ್ಕೆ ನಾವು ಬಂದದ್ದಿಲ್ಲಿ. ಹಾಗಲ್ಲ, ಯಾವುದನ್ನು ಮಡಿಯಿಂದ ಮಾಡಬೇಕೋ ಅದನ್ನು ಮಡಿಯಿಂದ ಮಾಡಬೇಕು, ಮೈಲಿಗೆಯಿಂದ ಮಾಡಬೇಕಾದದ್ದನ್ನು ಮೈಲಿಗೆಯಿಂದ ಮಾಡಬೇಕು, ಅದನ್ನು ದೂರ ಇಡಬೇಕು. ಈ ಅರ್ಥದಲ್ಲಿ ಶುದ್ಧಿಯನ್ನು ಕಾಪಾಡಿಕೊಳ್ಳುವವರು ಯಾರೋ ಅವರು ಶುಚಿಗಳು. ಶುಚಿ ಬಹಳ ರೀತಿಯಿಂದ ಇದೆ. ಅಂತಃಶುದ್ಧಿ, ಬಾಹ್ಯಶುದ್ಧಿ. ಮನಸ್ಸೂ ಶುದ್ಧವಾಗಿರಬೇಕು, ಕಾಮಕ್ರೋಧಾದಿ ದೋಷಗಳಿಂದ ದೂರವಾಗಿರಬೇಕು. ದೇಹವೂ ಶುದ್ಧವಾಗಿರಬೇಕು. ಸ್ನಾನ, ಮೃತ್ತಿಕಾ ಶೌಚ, ಗೋಮಯ ಸ್ನಾನ, ಗೋಮೂತ್ರ, ಪಂಚಗವ್ಯಗಳಿಂದ ಸ್ನಾನ, ನಾನಾ ವಿಧವಾದ ತೀರ್ಥಗಳಿಂದ ಸ್ನಾನ, ಮಾರ್ಜನಾದಿಗಳು, ಅನೇಕ ವಿಧಾನಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಪ್ರಾಣಾಯಾಮಾದಿಗಳಿಂದಲೂ ಒಂದು ರೀತಿಯ ದೇಹದ ಅಂತಃಶುದ್ಧಿ. ಮನಃಶುದ್ಧಿ ಅದು ಬೇರೆ ರೀತಿಯಾಗಿ ಕಾಮಕ್ರೋಧಾದಿಗಳನ್ನು ವರ್ಜನೆ ಮಾಡುವ ಮೂಲಕವಾಗಿ. ಇನ್ನು ಹೊರಗಿನ ದೇಹದ ಶುದ್ಧಿ ಈ ರೀತಿಯ ಸ್ನಾನಾದಿಗಳಿಂದ. ಎಲ್ಲ ರೀತಿಯ ಶುದ್ಧಿಯನ್ನೂ ಮಾಡಿಕೊಂಡರೆ ಅವನು ಶುಚಿ ಅಂತನಿಸಿಕೊಳ್ತಾನೆ. ಶುಚೀನಾಂ ಅಗ್ನಿಹೋತ್ರಿಣಾಂ, ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡಬೇಕು. ಶಾಸ್ತ್ರದಲ್ಲಿ ವೇದಗಳಲ್ಲಿ ವಿಹಿತವಾದಂತಹ ಅಗ್ನಿಹೋತ್ರಾದಿಗಳ ಅನುಷ್ಠಾನವನ್ನು ಮಾಡಬೇಕು. ಯಜ್ಞಯಾಗಾದಿಗಳನ್ನು ಮಾಡಬೇಕು. ಅದೆಲ್ಲವನ್ನು ಮಾಡಲಿಕ್ಕಾಗದೇ ಇದ್ದರೆ ಕೊನೆ ಪಕ್ಷ ಗೃಹಸ್ಥನಾದವನು ವೈಶ್ವದೇವವನ್ನಾದರೂ ಆಚರಣೆ ಮಾಡಬೇಕು ನಿತ್ಯದಲ್ಲಿ. ವೈಶ್ವದೇವವನ್ನು ಆಚರಣೆ ಮಾಡದೆ ತಾನು ಮಾತ್ರ ಊಟ ಮಾಡಿದ ಅಂತಾದರೆ ಅವನು ಕಳ್ಳ ಅಂತ ಕೃಷ್ಣ ಹೇಳಿದ್ದಾನೆ. ತೈರ್ದತ್ತಾನ್ ಅಪ್ರದಾಯೈಭ್ಯ ಯೋ ಭುಂಕ್ತೆ ಸ್ಥೇನ ಏವ ಸಹ. ಏನು ಮಾಡಬೇಕಿನ್ನು? ಇದಕ್ಕೂ ಹೆಚ್ಚು ದೇವರು ಎಲ್ಲರ ಮನೆಯ ಎದುರಿಗೇನೆ, ಎಲ್ಲಿಯೋ ಏಕಾಂತದಲ್ಲಿ ಅಲ್ಲ, ಯಾರೋ ಮಾತಾಡ್ಕೊಳ್ಳೋದಲ್ಲ, ಮನೆ ಮೇಲೇ ದೊಡ್ಡ ಬೋರ್ಡು ಕಳ್ಳರ ಮನೆ ಅಂತ ಹಾಕಿದರೆ ಹೇಗಿರಬೇಕೋ ಹಾಗಿದೆ.
ಯಾಕೆಂದರೆ ನಮ್ಮ ಭಾರತ ದೇಶದ ಅತೀ ಪ್ರಧಾನವಾದಂತಹ ಶ್ರೇಷ್ಠವಾದ ಸರ್ವೋಚ್ಚವಾದ ಧರ್ಮಗ್ರಂಥ ಅಂದರೆ ಅದು ಭಗವದ್ಗೀತೆ. ಅಂಥ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಯಜ್ಞಯಾಗಾದಿಗಳನ್ನು ಮಾಡದೆ, ಅನ್ನದಾನಾದಿಗಳನ್ನು ಮಾಡಿ, ಅತಿಥಿ ಅಭ್ಯಾಗತರಿಗೆ ಸತ್ಕಾರ ಮಾಡದೆ, ತನ್ನ ಹೊಟ್ಟೆಯನ್ನು ಸ್ವಾರ್ಥದಿಂದ ತುಂಬಿಕೊಳ್ಳುವವರೆಲ್ಲ ಕಳ್ಳರು. ಇನ್ನು ಭಗವದ್ಗೀತೆಯಲ್ಲಿ ದೇವರು ಹೇಳಿದ ಮೇಲೆ ಇದು ಎಲ್ಲರ ಮನೆ ಎದುರಿಗೆ, ಅಂದರೆ ಯಜ್ಞಯಾಗಾದಿಗಳನ್ನು ಮಾಡದೇ ಇದ್ದವರ ಮನೆಗೆ ಬೋರ್ಡ್ ಹಾಕಿದಾಗೆ ಅಲ್ಲ ಅದು, ಇದಕ್ಕಿಂತ ದೊಡ್ಡ ಬೋರ್ಡ್ ಯಾವುದಿದೆ ಇನ್ನು? ಹಾಗಾದರೆ ಆ ತರಹದ ಕಳ್ಳತನ ಮಾಡಿದ ಮಹಾಪಾಪ, ಭಾರೀ ಸಭ್ಯರು, ಭಾರೀ ಉತ್ತಮರಾದಂತಹ ನಾಗರಿಕರು, ಬಹಳ ಗುಣವಂತರು, ಒಂದು 5 ಪೈಸೆ ಬಿದ್ದಿದ್ದರೂ ತಗೊಳ್ಳೋದಿಲ್ಲ, 5 ಕೋಟಿ ರೂಪಾಯಿ ಇದ್ದರೂ ತಗೊಳ್ಳೋದಿಲ್ಲ, ಅಷ್ಟು ಅವರಿಗೆ ಪ್ರಾಮಾಣಿಕತೆ ಇದೆ. ಯಾವುದನ್ನು ಇನ್ನೊಬ್ಬರದನ್ನು ತಗೊಳ್ಳೋದಿಲ್ಲ, ಲಂಚ ಇಲ್ಲ, ಮೋಸ ಮಾಡೋದಿಲ್ಲ. ನಿಜವಾಗಿಯೂ ಅವರು ಅತ್ಯಂತ ಮಾನ್ಯರೇ, ಇಲ್ಲ ಅಂತಲ್ಲ. ಆದರೆ ಇದೆಲ್ಲ ಲೌಕಿಕ ದೃಷ್ಟಿಯಲ್ಲಿ ಸರಿ, ಶಾಸ್ತ್ರದ ದೃಷ್ಟಿಯಲ್ಲಿಯೂ ಸರಿ. ಆದರೆ ಇಷ್ಟಕ್ಕೆ ಮುಗಿಯಲಿಲ್ಲ. ದೇವತೆಗಳು ಕೊಟ್ಟ ಆಹಾರ ಇದು, ದೇವತೆಗಳು ಕೊಡುವ ಮಳೆ, ಅವರು ಕೊಡುವ ಬೆಳೆ, ಇದನ್ನು ಉಪಯೋಗಿಸಿ ನಾವೆಲ್ಲ ಬೆಳೀತಾ ಇದ್ದೇವೆ. ಹಾಗಾದರೆ ಆ ದೇವತೆಗಳಿಗೆ ಉಪಕಾರದ ಸ್ಮರಣೆ ಮಾಡುವುದಕ್ಕೆ ಕಿಂಚಿತ್ತಾದರೂ ಸಮರ್ಪಣೆ ಮಾಡಲೇಬೇಕು ಆಹುತಿಗಳ ರೂಪದಲ್ಲಿ. ಮಾಡದೇ ಇದ್ದರೆ ನಾವು ಕಳ್ಳರು ಅಂತ ದೇವರು ಹೇಳಿದಾಗ ನಾವೆಷ್ಟು ಪ್ರಾಮಾಣಿಕರು ಅಂತ ಬೆನ್ನು ಚಪ್ಪರಿಸಿಕೊಂಡರೂ, ನಮ್ಮನ್ನು 4 ಜನ ಬೆನ್ನು ಚಪ್ಪರಿಸಿದರೂ ನಾವು ನಿಜವಾದ ಅರ್ಥದಲ್ಲಿ ಪ್ರಾಮಾಣಿಕರಲ್ಲ, ಕಳ್ಳರೇ. ಅದು ಕೊನೇ ವರ್ಡು ದೇವರದು. ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದ ಹಾಗೆ ಅದು ದೇವರದು. ಆ ಭಗವಂತನ ಒಂದು ವಚನ, ಆ ಪರಮಾತ್ಮ ದೇವರು ಒಬ್ಬ ಹೇಳಿದ್ದಾನೆ, ನಾವು ಇನ್ನೊಬ್ಬ ದೇವರಿಗೆ ಕೇಳ್ತೇವೆ ಅಂತ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ದೇವರ ಮೇಲೆ ಇನ್ನೊಬ್ಬರಿಲ್ಲ. ಬೇರೆ ಎಲ್ಲರೂ ನಿಮ್ಮನ್ನು ನೀವು ಸತ್ಯವಂತರು, ಪ್ರಾಮಾಣಿಕರು, ನೀವು ಕಳ್ಳರಲ್ಲ ಅಂತ ನಿಮ್ಮ ಸುತ್ತಮುತ್ತಲಿದ್ದವರೆಲ್ಲ ಹೇಳ್ಬೋದು. ಇವೆಲ್ಲ ಲೋವರ್ ಕೋರ್ಟ್ ಇದ್ದ ಹಾಗೆ. ಇವರೆಲ್ಲ ಏನೇನೋ ನಿಮ್ಮ ಬಗ್ಗೆ ಜಜ್ಮೆಂಟ್ ಕೊಡ್ಬೋದು, ಫುಲ್ ಕ್ಲಿಯರೆನ್ಸ್, ಏನು ತಪ್ಪಿಲ್ಲ ಇವನದು, 100ಕ್ಕೆ 100ರಷ್ಟು ಪ್ರಾಮಾಣಿಕ ಅಂತ. ಆದರೆ ಕೊನೆಗೆ ಹೋಗಿ ಇದು ಭಗವಂತನ ಹತ್ರ ಹೋದರೆ ಭಗವಂತ ಹೇಳ್ತಾನೆ, ಇವನು ಕಳ್ಳ, ಏನೂ ಸಂಶಯ ಇಲ್ಲ, ಹಾಕಿ ಇವನನ್ನು ಜೈಲಿನಲ್ಲಿ ಅಂತ ಹೇಳ್ತಾನೆ. ಅಷ್ಟೇ, ಮುಗಿದೋಯ್ತು. ಹಾಗೆ ಅನಿಸಿಕೊಳ್ಳಬಾರದು ಅಂತಾಗಿದ್ದರೆ ನಾವು ದೇವತೆಗಳನ್ನು ಕುರಿತು ಶ್ರದ್ಧೆಯಿಂದ ಯಜ್ಞಯಾಗಾದಿಗಳನ್ನು ಮಾಡಲೇಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಆ ದೃಷ್ಟಿಯಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿದರೆ ಅವರು ಕಳ್ಳರಲ್ಲ, ಅವರು ನಿಜವಾಗಿ ಪ್ರಾಮಾಣಿಕರು, ಅವರಿಗೆ ನಾನು ಗೌರವವನ್ನು ಸಲ್ಲಿಸ್ತೇನೆ, ನಮಸ್ಕಾರ ಮಾಡ್ತೇನೆ ಅಂತ ಇಂದ್ರ ಹೇಳ್ತಾನೆ. ಶುಚೀನಾಂ ಅಗ್ನಿಹೋತ್ರಿಣಾಂ, ಇಂಥವರಿಗೆ ಚತುಷ್ಪಾದ ಕುಟುಂಬಾನಾಂ ಮಾತಲೇ ಪ್ರಣಮಾಮ್ಯಹಂ. 4 ಕಾಲಿನ ಪ್ರಾಣಿಗಳು, ಗೋವುಗಳು, ಇಂಥವುಗಳು ಕೂಡ ಯಾರಿಗೆ ಕುಟುಂಬದಲ್ಲಿ ಸೇರಿವೆ, ಅರ್ಥಾತ್ ಅವುಗಳನ್ನು ಕುಟುಂಬದಂತೆ ರಕ್ಷಣೆ ಮಾಡ್ತಾರೆ, ಗೋವುಗಳ ರಕ್ಷಣೆ ಮಾಡ್ತಾರೆ, ಇನ್ನಿತರ ಪಶುಗಳನ್ನು ಕೂಡ ಪ್ರೀತಿಯಿಂದ ಅವುಗಳಿಗೆ ಯೋಗ್ಯವಾದ ರೀತಿಯಲ್ಲಿ ಸೇವೆಯನ್ನು, ಅವುಗಳಿಗೆ ವಿಶೇಷವಾದ ಆಹಾರಾದಿಗಳನ್ನು ನೀಡ್ತಾ ಸಹಕಾರವನ್ನು ಮಾಡ್ತಾರೆ. ಅಂಥವರೆಲ್ಲರಿಗೂ ಕೂಡ ವಿಶೇಷವಾಗಿ ನಾವು ಗೌರವವನ್ನು ಸಲ್ಲಿಸ್ತೇವೆ ಎನ್ನುವ ದೃಷ್ಟಿಯಲ್ಲಿ ಇಂದ್ರದೇವರು ಮಾತಲಿಗೆ ಸಂದೇಶವನ್ನು ನೀಡ್ತಾ ಇದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.